ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ನ ನಿಮ್ಮ ಸಿವಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಸೋಷಿಯಲ್ ಸೈನ್ಸ್ ಬುಕ್ ಅಲ್ಲಿ ಸಿವಿಕ್ಸ್ ಪಾರ್ಟ್ ಅಲ್ಲಿ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಆ ಒಂದು ಚಾಪ್ಟರ್ ನ ಇವತ್ತು ನೋಡ್ತಾ ಇದೀವಿ. ಓಕೆ, ಸೊ ಇದಕ್ಕಿಂತ ಅರ್ಲಿಯರ್ ಅಲ್ಲಿ ತುಂಬಾ ಚಾಪ್ಟರ್ಸ್ ನಾನು ಮಾಡ್ಬೇಕಾಗಿತ್ತು, ಬಟ್ ಇದು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ನಾನು ಹಾಕ್ತಾ ಇದ್ದೀನಿ. ಇದನ್ನ ಲೇಟ್ ಆಗಿ ಮಾಡೋಳಿದೆ ವಿಡಿಯೋ, ಬಟ್ ನನ್ನ ಒಂದು ಸ್ಟೂಡೆಂಟ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಂದಿನಿ ಅಂತ ಹೇಳಿ. ಅವರ ಒಂದು ರಿಕ್ವೆಸ್ಟ್ ಮೇಲೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಚಾಪ್ಟರ್ ನ ಇವತ್ತು ನೋಡೋಣ. ಸೊ ಕಾನ್ಸ್ಟಿಟ್ಯೂಷನ್ ಏನು, ಕಾನ್ಸ್ಟಿಟ್ಯೂಷನ್ ಯಾಕೆ ನಾವು ರಚನೆ ಮಾಡಿದ್ರು ನಮ್ಮ ದೇಶದಲ್ಲಿ, ಮತ್ತೆ ಅದರಿಂದ ಏನ್ ಲಾಭ ಇದೆ, ಅದರಲ್ಲಿ ಎಷ್ಟು ಪಾರ್ಟ್ ಇದೆ, ಏನೇನೆಲ್ಲ ಅಡಗಿದೆ, ಅದರ ರಚನೆಯಲ್ಲಿ ಎಷ್ಟು ಜನ ಇದ್ರು, ಎಲ್ಲವನ್ನು ನಾವು ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಸೊ ಈ ಒಂದು ಚಾಪ್ಟರ್ ಅನ್ನ ನೀವು ನೋಡೋದ್ರಿಂದ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಅದರಲ್ಲಿರುವಂತ ಪ್ರಿಯಾಂಬಲ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಪ್ರಿಯಾಂಬಲ್ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ಯೂಚರ್ಸ್ ಬಗ್ಗೆ ನೀವು ಇಲ್ಲಿ ತಿಳ್ಕೊಳ್ತಾ ಇದ್ರಿ, ಎಷ್ಟು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ರು, ಅದರಿಂದ ಏನಾಯ್ತು ಅದನ್ನ ಬಗ್ಗೆ ನೀವು ತಿಳ್ಕೊಂತಿದ್ರಿ. ರಿಪಬ್ಲಿಕ್ ಡೇ ನಾವ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಕೂಡ ನೀವು ಇಲ್ಲಿ ತಿಳ್ಕೊಳ್ತಾ ಇದ್ದೀರಾ. ಓಕೆ, ಸೊ ಎಲ್ಲವನ್ನು ಏನಪ್ಪಾ ನಾವಿಲ್ಲಿ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದೀವಿ. ಏನು ಸ್ಟಡಿ ಮಾಡೋದ್ರಿಂದ, ಒಂದು ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅನ್ನ ನಾವು ತಿಳ್ಕೊಳ್ಳೋದ್ರಿಂದ, ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ನ ನಾವು ತಿಳ್ಕೊಳ್ಳೋದ್ರಿಂದ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಚಾಪ್ಟರ್ ನ ನೋಡೋದ್ರಿಂದ ಇನ್ನೊಂದು ಮೇನ್ ಆಗಿ ಕಾನ್ಸ್ಟಿಟ್ಯೂಷನ್ ಪರವಾಗಿ ನಮ್ಮ ರೆಸ್ಪೆಕ್ಟ್ ಏನಿದೆ ಇನ್ಕ್ರೀಸ್ ಆಗುತ್ತೆ, ಡೆವಲಪ್ ಆಗುತ್ತೆ. ಓಕೆ, ಸೊ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಬಂದು ನಿಮ್ಮಲ್ಲಿ ಏನ್ ಹೇಳ್ತಾ ಇದಾರೆ, ವಾಟ್ ಈಸ್ ಗವರ್ನಮೆಂಟ್. ಗವರ್ನಮೆಂಟ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದಾರೆ. ಗವರ್ನಮೆಂಟ್ ಅಂದ್ರೆ ಏನಂತ ನೋಡೋಣ. ಇನ್ ಆರ್ಡರ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಸಿಟಿಸನ್ಸ್, there should be an organization which will enforce discipline, peace, systematic administration, security, social justice, economic development and others. Such an organization is known as ಗವರ್ಮೆಂಟ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರಪ್ಪ, ಇಲ್ಲಿ ಏನಿರ್ಬೇಕು, ಸಿಟಿಜನ್ಸ್ ಏನಿದೀವಿ ನಾವೆಲ್ಲ, ಇಂಡಿಯನ್ ಸಿಟಿಜನ್ಸ್ ಏನಿದೀವಿ, ಎಲ್ಲರಿಗೂ ಒಂದ್ ಏನಿರ್ಬೇಕಪ್ಪ ಅಂತಂದ್ರೆ ಒಂದು ಇದೆಲ್ಲವನ್ನ ಸಿಸ್ಟಮೆಟಿಕ್ ಆಗಿ, ಡಿಸಿಪ್ಲಿನ್ ಆಗಿ, ಶಾಂತಿ ಪೂರ್ವಕವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಏನು ಎಲ್ಲ ಒಂದು ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿರ್ಬೇಕು. ಸೆಕ್ಯೂರಿಟಿ ಇರಬೇಕು, ಸೋಷಿಯಲ್ ಜಸ್ಟಿಸ್, ಇನ್ಕಮ್, ಎಕನಾಮಿಕ್ ಡೆವಲಪ್ಮೆಂಟ್ ಎಲ್ಲವನ್ನು ಒಳಗೊಂಡಿರ್ಬೇಕು, ಮತ್ತೆ ಸಿಸ್ಟಮೆಟಿಕ್ ಆಗಿ ಅಡ್ಮಿನಿಸ್ಟ್ರೇಟ್ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಏನಪ್ಪಾ ಅಂತಂದ್ರೆ ಒಬ್ಬ ಲೀಡರ್ ಬೇಕಾಗುತ್ತೆ, ಒಂದು ಆರ್ಗನೈಸೇಷನ್ ಬೇಕಾಗುತ್ತೆ. ಆ ಆರ್ಗನೈಸೇಷನ್ ನಾವು ಏನಂತ ಕರಿತಾ ಇದೀವಿ, ಗವರ್ಮೆಂಟ್ ಅಂತ ಹೇಳಿ ನಾವು ಕರಿತೇವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಈಸ್ ಲೈಕ್ ಈಕ್ವಲ್ ಟು ನಿಮ್ಮ, ಈಗ ನೋಡಿ ನಿಮ್ಮ ಸ್ಕೂಲ್ ಒಂದಿರುತ್ತೆ, ನಿಮ್ಮ ಸ್ಕೂಲ್ ತುಂಬಾನೇ ದೊಡ್ಡದಾಗಿರುತ್ತೆ, ನೀವೆಲ್ಲ ಇಷ್ಟು ಸ್ಟೂಡೆಂಟ್ಸ್ ಇರ್ತೀರಾ, ನಿಮ್ಮ ಸ್ಟೂಡೆಂಟ್ಸ್ ಇಷ್ಟು ಜನ ಇರ್ತಿರಲ್ಲ, ಎಲ್ಲರನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಅಂತ ಹೇಳಿ ನಿಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅಂದ್ರೆ ನಿಮ್ಮ ಟೀಚರ್ಸು, ಓಕೆ, ಮತ್ತೆ ನಿಮ್ಮ ಸ್ಕೂಲಲ್ಲಿರೋ ಅಟೆಂಡರ್ಸು, ಪ್ಯೂನ್ಸ್ ಆಗಿರಬಹುದು, ಮತ್ತೆ ಎಲ್ಲರ ಮೇಲೆ ನಿಮ್ಮ ಹೆಡ್ ಮಾಸ್ಟರ್ ಆಗಿರಬಹುದು, ಪ್ರಿನ್ಸಿಪಲ್ ಆಗಿರಬಹುದು, ಇವರೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಆರ್ಗನೈಸೇಷನ್ ತರ ಕೆಲಸ ಮಾಡ್ತಾರೆ. ನಿಮ್ಮನ್ನೆಲ್ಲ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ, ಮತ್ತೆ ನಿಮ್ಮನ್ನೆಲ್ಲ ಕರೆಕ್ಟ್ ಆಗಿ ಸೆಕ್ಯೂರ್ ಆಗಿ ಇಡ್ಲಿಕ್ಕೆ. ಓಕೆ, ಸೊ ಅದೇ ರೀತಿ ಎಲ್ಲಾ ಸಿಟಿಸನ್ಸ್, ಇಂಡಿಯನ್ ಎಲ್ಲಾ ಸಿಟಿಸನ್ಸ್ ಅನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಆಗಿಡಬೇಕು, ಸಿಸ್ಟಮೆಟಿಕ್ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ಅಂತಂದ್ರೆ ಅಲ್ಲಿ ಒಂದು ಆರ್ಗನೈಸೇಷನ್ ಬೇಕು. ಅದೇ ಒಂದು ಆರ್ಗನೈಸೇಷನ್ ಏನಂತ ಕರಿತಾ ಇದಾರೆ ಇಲ್ಲಿ, ಗವರ್ನಮೆಂಟ್ ಅಂತ ಹೇಳಿ ಕರಿತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಮತ್ತೆ ಅದರ ಇಂಪಾರ್ಟೆನ್ಸ್ ಏನಪ್ಪಾ, ಅದರ ಮೀನಿಂಗ್ ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಆಫ್ ಕಂಟ್ರಿ. ಏನು, ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಆಫ್ ಕಂಟ್ರಿ. ಏನಪ್ಪಾ ಅಂತಂದ್ರೆ ಒಂದು ಸಾರ್ವಭೌಮ ಕಾನೂನು, ಇದರ ಮೇಲೆ ಯಾವುದು ಇಲ್ಲ. ಸುಪ್ರೀಂ ಅಂದ್ರೆ ಅದಕ್ಕಿಂತ ಮೇಲಿನದು ಯಾವುದು ಇರಲ್ಲ. ಈಗ ನಮ್ಮ ದೇಶದಲ್ಲಿ ಏನಿದೆ, ಕಾನೂನು ವ್ಯವಸ್ಥೆಯನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಕೋರ್ಟ್ಗಳಿವೆ ಅಲ್ವಾ. ಏನಾದ್ರೂ ತಪ್ಪುಗಳಾದ್ರೆ ನಾವು ಕೋರ್ಟ್ ಅಲ್ಲಿ ಕೇಸ್ ಮಾಡ್ತೀವಿ, ಜಡ್ಜ್ಗಳು ಮತ್ತೆ ಅಡ್ವೊಕೇಟ್ಸ್ ಎಲ್ಲರೂ ಅಲ್ಲಿ ಇರ್ತಾರೆ, ಪರ್ಫಾರ್ಮ್ ಮಾಡಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತಾರೆ. ಓಕೆ, ಸೊ ಹಾಗೆ ಸುಪ್ರೀಂ ಕೋರ್ಟ್ ಇದೆ. ಕೋರ್ಟ್ಗಳಲ್ಲಿ ಹೆಚ್ಚಿನದ್ದು ಯಾವ್ದಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇದೆ. ಆ ಸುಪ್ರೀಂ ಅಂತಂದ್ರೆ ಏನು, ಅದರ ಅರ್ಥ ಅದರ ಮೇಲಗಡೆ ಯಾವುದು ಇಲ್ಲ ಅಂತ ಹೇಳಿ ಅರ್ಥ. ಓಕೆ, ಸೊ ಅದೇ ರೀತಿ ಇಲ್ಲಿ ಸುಪ್ರೀಂ ಲಾ ಆಫ್ ಕಂಟ್ರಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಏನೋ ನಮ್ಮ ದೇಶದ ಒಂದು ಕಾನೂನು ವ್ಯವಸ್ಥೆನ ರೆಡಿ ಮಾಡುತ್ತೆ, ಇದು ಸುಪ್ರೀಂ ಆಗಿದೆ, ಇದಕ್ಕಿಂತ ಮೇಲಿನದು ಯಾವುದು ಇಲ್ಲ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ನಮ್ಮ ದೇಶದಲ್ಲಿ, ನಮ್ಮ ಕಂಟ್ರಿಯಲ್ಲಿ ಎಲ್ಲಕ್ಕಿಂತ ಮೇಲಿನ ಕಾನೂನು ವ್ಯವಸ್ಥೆಯ ಒಂದು ಏನು ಮುಖ್ಯ ಅಂಶ ಇದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಇದೆ, ಅದಕ್ಕಿಂತ ಮೇಲಿನದ್ದು ಯಾವುದು ಇಲ್ಲ. ಓಕೆ, it provides the necessary framework for the governance of the
ಕಂಟ್ರಿ. ಇದೇನ್ ಮಾಡತ್ತಪ್ಪ ಅಂದ್ರೆ ನೆಸೆಸರಿ ಫ್ರೇಮ್ ವರ್ಕ್ ಮಾಡುತ್ತೆ. ಯಾವ್ದಕ್ಕೆ? ಒಂದು ಗವರ್ನೆನ್ಸ್ ನಡೆಸಲಿಕ್ಕೆ ನಮ್ಮ ಕಂಟ್ರಿಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಒಂದು ನೆಸೆಸರಿ ಫ್ರೇಮ್ ವರ್ಕ್ ಅನ್ನ ಮಾಡಿ ಕೊಡ್ತಾ ಇದೆ. ಇಟ್ ಡಿಸ್ಕ್ರೈಬ್ಸ್ ದ ಆರ್ಗನ್ಸ್ ಆಫ್ ದ ಗವರ್ನಮೆಂಟ್ ಅಂಡ್ ದೇರ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಇಲ್ಲಿ ಗವರ್ನಮೆಂಟ್ ಏನ್ ಮಾಡ್ತಾ ಇದೆ, ಒಂದು ಆರ್ಗನ್ಸ್ ಅನ್ನ ರೆಡಿ ಮಾಡ್ತಾ ಇದೆ. ಏನು ನಮ್ಮ ಗವರ್ನಮೆಂಟ್ಗೆ ಯಾವ ರೀತಿ ಯಾವ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು, ಏನೇನೆಲ್ಲ ಕೆಲಸಗಳಿರುತ್ತೆ ಎಲ್ಲವನ್ನ ಹೇಳ್ತಾ ಇದೆ. ಸೊ ಅವರ ಪವರ್ ಮತ್ತೆ ಫಂಕ್ಷನ್ಸ್ ಗಳನ್ನು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ. ನಿಮ್ಮ ಹತ್ರ ಈ ಪವರ್ ಇರುತ್ತೆ, ನೀವು ಇದನ್ನ ಎನ್ಫೋರ್ಸ್ ಮಾಡಬಹುದು, ಮತ್ತೆ ನಿಮ್ಮ ಫಂಕ್ಷನ್ಸ್ ಈ ರೀತಿ ಇರುತ್ತೆ, ನಿಮ್ಮ ಡ್ಯೂಟೀಸ್ ಈ ರೀತಿ ಇರುತ್ತೆ, ನೀವು ಇದನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರುತ್ತೆ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ. ದ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫೈಸ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಇದು ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಇನ್ನು ಏನ್ ಹೇಳುತ್ತೆ, ರೈಟ್ಸ್ ಮತ್ತೆ ಡ್ಯೂಟೀಸ್ ಅನ್ನ ನಮಗೆ ಸ್ಪೆಸಿಫೈ ಮಾಡಿ ನಮ್ಮ ಹೇಳುತ್ತೆ. ಯಾರಿಗೆ? ಇಂಡಿಯನ್ ಸಿಟಿಸನ್ಸ್ಗೆ. ಓಕೆ, ನಾವೆಲ್ಲ ಸಿಟಿಸನ್ಸ್ ಇದೀವಿ. ನಮ್ಮ ರೈಟ್ಸ್ ಏನಪ್ಪಾ ನಮ್ಗೆ ಅದನ್ನು ಹೇಳುತ್ತೆ, ಅದೇ ರೀತಿ ನಮ್ಮ ಡ್ಯೂಟೀಸ್ ಏನು ಅದನ್ನು ಕೂಡ ಹೇಳುತ್ತೆ. ಹೌದಲ್ವಾ? ನ್ಯಾಚುರಲ್ ರಿಸೋರ್ಸ್ ಆಫ್ ಅವರ್ ಕಂಟ್ರಿಯನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಒಂದು ಏನಪ್ಪಾ ಅಂತಂದ್ರೆ ಡ್ಯೂಟಿ ಆಗಿದೆ, ನಮ್ಮ ಫಂಡಮೆಂಟಲ್ ಡ್ಯೂಟಿ ಆಗಿದೆ. ಅದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಿಕೊಡುತ್ತೆ. ಓಕೆ, ಮತ್ತೆ ಅದು ಬಿಟ್ರೆ ಏನು ಗೋರ್ಮೆಂಟ್ ಪ್ರಾಪರ್ಟೀಸ್ ಇರುತ್ತೆ, ಅವುಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಸೊ ಈ ರೀತಿಯಲ್ಲಿ ಕೆಲವೊಂದು ನಮ್ಮ ಡ್ಯೂಟೀಸ್ ಇರುತ್ತೆ. ದೇಶವನ್ನ ನಾವು ಸ್ವಚ್ಛತೆಯಿಂದ ಕಾಪಾಡ್ಕೋಬೇಕು. ಈ ರೀತಿ ಕೆಲವೊಂದು ಡ್ಯೂಟೀಸ್ ಅನ್ನ ನಮಗೆ ಕೊಟ್ಟಿರ್ತಾರೆ. ಸೊ ಆ ಡ್ಯೂಟೀಸ್ ಅನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಡ್ಯೂಟೀಸ್ ಬಗ್ಗೆ ಮತ್ತೆ ರೈಟ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಜನರಲಿ. ಓಕೆ, ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಅದ್ರ ಮೂಲಕ ಅದನ್ನ ತಿಳ್ಕೋಬಹುದು. ಅದು ನಿಮಗೆ ಹೈಯರ್ ಕ್ಲಾಸ್ ಅಲ್ಲಿ ಬರುತ್ತೆ, ಡ್ಯೂಟೀಸ್ ಯಾವ್ದಿದೆ, ರೈಟ್ಸ್ ಯಾವ್ದಿದೆ, ಏನೇನಿದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಸೊ ಅದೇ ರೀತಿಯಲ್ಲಿ ಇಲ್ಲಿ ಸ್ಪೆಸಿಫಿಕ್ ರೈಟ್ಸ್ ಗಳನ್ನ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಮಾತಾಡ್ತಾ ಇದೀವಿ, ಇದನ್ನೆಲ್ಲ ಮಾತಾಡ್ತಿದ್ವಿ ಅಂದ್ರೆ ಇದೆಲ್ಲ ನಮ್ಮ ರೈಟ್ ಆಗಿದೆ. ಏನು? ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಕೂಡ ನಮ್ದೊಂದು ರೈಟ್ ಆಗಿದೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ, ಅದು ಕೂಡ ನಮ್ದೊಂದು ರೈಟ್ ಆಗಿದೆ. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಹೇಳ್ತೀವಿ. ಫಂಡಮೆಂಟಲ್ ರೈಟ್ಸ್ ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್ ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಆ ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ನೋಡಿ, ಅದರ ಯಾವ್ಯಾವ ರೈಟ್ಸ್ ಇರುತ್ತೆ ಮತ್ತೆ ಯಾವ್ಯಾವ ಒಂದು ಡ್ಯೂಟೀಸ್ ಇರುತ್ತೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ನೋಡ್ಬೇಕಂತಂದ್ರೆ ಆಲ್ ಎಲೆಕ್ಟೆಡ್ ಗವರ್ನಮೆಂಟ್ಸ್ ಹ್ಯಾವ್ ಫಂಕ್ಷನ್ಸ್ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್. ಓಕೆ, ಸೊ ಎಲ್ಲ ಆರಿಸಿ ಬಂದಂತಹ ಎಲೆಕ್ಟೆಡ್ ಗವರ್ನಮೆಂಟ್ಸ್ ಇರ್ತದೆ, ಅವೇನ್ ಮಾಡ್ತಪ್ಪ ಅಂದ್ರೆ ಅವೆಲ್ಲ ಫಂಕ್ಷನ್ಸ್ ಅನ್ನ ಒಂದು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಒಳಗಡೆನೆ ಅವರ ಕೆಲಸವನ್ನ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಫ್ರೇಮ್ ವರ್ಕ್ ಬಿಟ್ಟು ನಾವು ಹೊರಗಡೆ ಹೋಗಕ್ಕಾಗಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಹೇಳಿದಾರೋ, ಎಷ್ಟು ಲಿಮಿಟ್ ಅಲ್ಲಿ ಇಟ್ಟಿದಾರೋ ಆ ಲಿಮಿಟ್ ಅಲ್ಲೇ ಇದ್ದುಕೊಂಡು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಹೆಚ್ಚಿನದನ್ನ ನಾವು ಮಾಡೋದಿಕ್ಕೆ ಬರುವುದಿಲ್ಲ. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಡುವುದಿಲ್ಲ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಂಪಾರ್ಟೆನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆನ್ಸ್ ಏನಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಬೀಯಿಂಗ್ ದ ಬೇಸಿಕ್ ಲಾ, ದ ಕಾನ್ಸ್ಟಿಟ್ಯೂಷನ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್. ಏನಪ್ಪಾ ಅಂತಂದ್ರೆ ಬೇಸಿಕ್ ಲಾ ಆಗಿದೆ ನಮ್ಮ ದೇಶದ್ದು. ಇದರಿಂದಾನೇ ಎಲ್ಲಾ ಲಾಗಳು ಹುಟ್ಕೊಂಡಿರೋದು. ನಮ್ಮ ದೇಶದಲ್ಲಿ ಎಷ್ಟು ಕಾನೂನು ಇದೆಯೋ, ಎಷ್ಟು ಲಾ ಇದೆಯೋ, ಎಷ್ಟು ಏನು ಲಾ ಸಿಸ್ಟಮ್ಸ್ ಇದೆಯೋ ಎಲ್ಲವೂ ಪ್ರಾರಂಭ ಆಗಿದ್ದು ಮೊದಲು ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ಮದರ್ ಬೇಸ್ ಇದ್ದ ಹಾಗೆ, ಹೌದಲ್ವಾ? ಸೊ ಇದು ಇಲ್ಲಿಂದ ಎಲ್ಲವೂ ಪ್ರಾರಂಭ ಆಗಿದ್ದು. ಸೊ ಮೇನ್ ಆಗಿರೋದು ನಮ್ಮ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. Everyone is bound by the constitution. The president, the prime minister, members of parliament, judges, government officials and so on are bound to uphold the constitution. ಓಕೆ, ಸೊ ಎಲ್ಲರೂ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಗೆ ಬದ್ಧರಾಗಿರ್ತಾರೆ, ಅದಕ್ಕೆ ಅವರು ಬೌಂಡ್ ಆಗಿರ್ತಾರೆ, ರೆಸ್ಪೆಕ್ಟ್ ಕೊಡ್ಲೇಬೇಕು, ಅದರ ಫ್ರೇಮ್ ವರ್ಕ್ ಅಲ್ಲಿ ಅವರು ಕೆಲಸ ಮಾಡ್ಲೇಬೇಕು, ಅದನ್ನ ಅವರು ಅಪ್ಹೋಲ್ಡ್ ಮಾಡ್ಲೇಬೇಕು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿ ಹೇಳಿದಾರೋ ಅದನ್ನ ಅವ್ರು ಅಪ್ಹೋಲ್ಡ್ ಮಾಡ್ಲೇಬೇಕು. ಯಾರೆಲ್ಲ ಇದ್ರ ಅಂಡರ್ ಬರ್ತಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇರ್ತೀವೋ ಎಲ್ಲರೂ ಬರ್ತಾರೆ. ಸೊ ಯಾರೆಲ್ಲ ಇದ್ರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತಂದ್ರೆ ಮೇನ್ ಆಗಿ ಹೇಳೋದಾದ್ರೆ ನಮ್ಮ ಪ್ರೆಸಿಡೆಂಟ್, ನಮ್ಮ ದೇಶದ ಫಸ್ಟ್ ಸಿಟಿಸನ್ ಅಂತ ಹೇಳಿ ನಾವು ಯಾರನ್ನ ಕರಿತೀವೋ ನಮ್ಮ ಪ್ರೆಸಿಡೆಂಟ್, ಅವರು ಕೂಡ ಈ ಫ್ರೇಮ್ ವರ್ಕ್ ಅಲ್ಲೇ ಇರ್ತಾರೆ. ಈ ಒಂದು ಫ್ರೇಮ್ ವರ್ಕ್ ಅಲ್ಲೇ ಅವರು ತಮ್ಮ ಕೆಲಸವನ್ನ ಮಾಡ್ತಾರೆ, ಮತ್ತೆ ಕಾನ್ಸ್ಟಿಟ್ಯೂಷನ್ ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅದನ್ನ ಅಪ್ಹೋಲ್ಡ್ ಮಾಡ್ತಾರೆ. ಓಕೆ, ಪ್ರೆಸಿಡೆಂಟ್ ಆಗಿರಬಹುದು, ಪ್ರೈಮ್ ಮಿನಿಸ್ಟರ್ ಆಗಿರಬಹುದು, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಗಿರಬಹುದು, ಜಡ್ಜಸ್ ಆಗಿರಬಹುದು, ಗವರ್ಮೆಂಟ್ ಆಫೀಷಿಯಲ್ಸ್ ಆಗಿರಬಹುದು, ಇವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡುವಲ್ಲಿ ಕೆಲಸ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ತಿಳಿಸಿದ ಪ್ರಕಾರ ಆ ಫ್ರೇಮ್ ವರ್ಕ್ ಅಲ್ಲಿ ತಮ್ಮ ಕರ್ತವ್ಯಗಳನ್ನ ನಿಭಾಯಿಸಿ ಒಂದೇನಪ್ಪಾ ಅಂತಂದ್ರೆ ರಕ್ಷಣೆಯನ್ನ ಕೊಡ್ತಾರೆ ನಮ್ಮ ದೇಶಕ್ಕೆ. ಒಂದು ದೇಶದಲ್ಲಿ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋದಿಕ್ಕೆ
ಅನುಕೂಲವಾಗುವಂತೆ ಅವರು ಮಾಡ್ತಾರೆ. ಓಕೆ, ಸೊ ಇಲ್ಲಿ ಮೆನ್ಷನ್ ಆಗಿರೋ ಹೆಸರುಗಳು ಮಾತ್ರ ಅಲ್ಲ, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಇವರಷ್ಟೇ ಅಲ್ಲ, ಇವರನ್ನ ಬಿಟ್ಟು ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಸಿಟಿಸನ್ದು ಕೂಡ ಏನಾಗಿದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಅಪ್ಹೋಲ್ಡ್ ಮಾಡೋದು ಫಸ್ಟ್ ರೈಟ್ ಆಗಿದೆ. ಓಕೆ, ಏನೋ ಫಸ್ಟ್ ಡ್ಯೂಟಿ ಆಗಿದೆ ಅಂತ ನಾವು ಹೇಳಬಹುದು. ಓಕೆ, ದ ಕಾನ್ಸ್ಟಿಟ್ಯೂಷನ್ ರಿಫ್ಲೆಕ್ಟ್ಸ್ ದ ಐಡಿಯಲ್ಸ್ ಅಂಡ್ ಆಸ್ಪಿರೇಷನ್ ಆಫ್ ದ ಪೀಪಲ್. ಇಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಏನು ರಿಫ್ಲೆಕ್ಟ್ ಮಾಡುತ್ತೆ, ಐಡಲ್ಸ್ ಮತ್ತೆ ಆಸ್ಪಿರೇಷನ್ ಏನಿರುತ್ತೆ ಜನರದ್ದು, ಅದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ರಿಫ್ಲೆಕ್ಟ್ ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲವೂ ಮೆನ್ಷನ್ ಇದೆ, ಯಾರಿಗೆ ಏನು ಬೇಕು, ಯಾರಿಗೆ ಏನು ಬೇಡ. ಓಕೆ, ಸೊ ಇಷ್ಟು ಈ ಜನರಿಗೆ ಏನ್ ಅವಶ್ಯಕತೆ ಇದೆ, ಏನ್ ಅವಶ್ಯಕತೆ ಇಲ್ಲ, ಇವನ್ ಇನ್ಕ್ಲೂಡಿಂಗ್ ಎಲ್ಲ ರೈಟ್ಸ್, ಡ್ಯೂಟೀಸ್ ಎಲ್ಲವೂ ಕೂಡಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅದ್ರ ಒಂದು ರಿಫ್ಲೆಕ್ಟ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ದ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಏನಪ್ಪಾ ಏನ್ ಮಾಡುತ್ತೆ, ಜನರ ಒಂದು ಒಳಿತಿಗಾಗಿ ಇದೇನ್ ಮಾಡತ್ತಪ್ಪ ಅಂದ್ರೆ ಒಂದು ದಾರಿಯನ್ನ ತೋರಿಸುತ್ತೆ, ಡೈರೆಕ್ಟ್ ಮಾಡುತ್ತೆ. ಯಾವುದು? ಕಾನ್ಸ್ಟಿಟ್ಯೂಷನ್. ಇಟ್ ರೆಗ್ಯುಲೇಟ್ಸ್ ದ ಪಾಲಿಸೀಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಗವರ್ನಮೆಂಟ್. ಅದೇನ್ ಮಾಡತ್ತಪ್ಪ ಅಂತಂದ್ರೆ ಗವರ್ಮೆಂಟ್ ನ ಪಾಲಿಸೀಸ್ ಏನಿರುತ್ತೋ, ಫಂಕ್ಷನ್ಸ್ ಇರುತ್ತೋ ಅವೆಲ್ಲವನ್ನ ಕಾನ್ಸ್ಟಿಟ್ಯೂಷನ್ ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಅಲ್ಲಿ ಇಡುತ್ತೆ. ಓಕೆ, ನೀವು ಈ ರೀತಿಯಲ್ಲಿ ಪಾಲಿಸಿ ಮಾಡ್ತಾ ಇದ್ರಿ, ಈ ರೀತಿಯಲ್ಲಿ ನಿಮ್ಮ ಫಂಕ್ಷನ್ಸ್ ಇದೆ, ಇದನ್ನ ನೀವು ನಿಭಾಯಿಸಬೇಕು, ನೀವು ಮಾಡಲೇಬೇಕು, ಸಿಟಿಸನ್ಸ್ ಗೆ ಹೆಲ್ಪ್ಫುಲ್ ಆಗೋ ತರ ನೀವು ನಡ್ಕೊಳ್ಬೇಕು. ಇದೆಲ್ಲವನ್ನ ನಮ್ಮ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನ್ ರೆಗ್ಯುಲೇಟ್ ಮಾಡುತ್ತೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇದೊಂದು ಬಿಟ್ಟು ಇಟ್ ಪ್ರೊಟೆಕ್ಟ್ಸ್ ದ ರೈಟ್ಸ್ ಆಫ್ ದ ಸಿಟಿಸನ್ಸ್ ಅಂಡ್ ಟ್ರೀಟ್ಸ್ ಎವ್ರಿಬಡಿ ಆಸ್ ಈಕ್ವಲ್ ಬಿಫೋರ್ ದ ಲಾ. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಒಂದು ಪಾಯಿಂಟ್, ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಮಾಡುತ್ತೆ ಅಂತಂದ್ರೆ ಸಿಟಿಸನ್ಸ್ ರೈಟ್ ಅನ್ನ ಏನ್ ಮಾಡುತ್ತಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ರೈಟ್ಸ್ ಏನಿರುತ್ತೋ ಅವುಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಲ್ಲದೆ ಪ್ರತಿಯೊಬ್ಬರನ್ನು ಯಾವ ರೀತಿ ಟ್ರೀಟ್ ಮಾಡ್ತದೆ, ಇದು ಲಾ ಮುಂದೆ ಈಕ್ವಲ್ ತರ ಟ್ರೀಟ್ ಮಾಡುತ್ತೆ. ಓಕೆ, ಎವ್ರಿ ಒನ್ ಈಸ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಸೊ ಎವ್ರಿಬಡಿ ಆಸ್ ಈಕ್ವಲ್ ಬಿಫೋರ್ ದ ಲಾ. ಓಕೆ, ಸೊ ಇಲ್ಲಿ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರೆ ಸರಿ ಸಮಾನರು, ಯಾರು ಮೇಲೆ ಕೇಳು ಇಲ್ಲ, ಯಾರು ಶ್ರೀಮಂತ ಬಡವ ಇಲ್ಲ. ಓಕೆ, ರಿಚ್ ಪುವರ್ ಅಂತ ಇಲ್ಲಿ ನಾವು ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ, ನಾನು ಲೇಡಿ, ನೀನು ಜೆಂಟ್ಸ್ ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಓಕೆ, ಪ್ರತಿಯೊಬ್ಬರು ಏನಪ್ಪಾ ಇಲ್ಲಿ ಅಂತಂದ್ರೆ ಈಕ್ವಲ್ ಅಂತ ಹೇಳಿ ನಾವು ನೋಡಬಹುದು. ಸೊ ಈ ರೀತಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮನ್ನ ಟ್ರೀಟ್ ಮಾಡುತ್ತೆ. ಸೊ ನಮಗೋಸ್ಕರ ಅದು ರೆಡಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಸೊ ನಿಮ್ಗೊಂದು ಆಕ್ಟಿವಿಟಿ ಕೊಡ್ತಾ ಇದ್ದಾರೆ, ಅಂಬೇಡ್ಕರ್ ಅಂದ್ರೆ ಯಾರು, ಅವ್ರು ಏನ್ ಮಾಡಿದ್ರು, ಅವರಿಗೆ ಯಾಕೆ ನಾವು ಋಣಿಯಾಗಿರ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಹೇಳಿ ನಿಮ್ಮ ಗ್ರೂಪ್ಗಳಲ್ಲಿ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಗ್ರೂಪ್ಗಳಲ್ಲಿ ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅವರ ಬಗ್ಗೆ ಎಷ್ಟೆಷ್ಟು ಇನ್ಫಾರ್ಮೇಶನ್ ಗೊತ್ತಿದೆಯೋ ಅದನ್ನ ಒಬ್ಬರಿಂದ ಒಬ್ರು ನೀವು ಡಿಸ್ಕಸ್ ಮಾಡ್ಕೊಂಡು ಅದನ್ನ ನೀವು ಶೇರ್ ಮಾಡ್ಕೊಂಡ್ರೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಈ ಆಕ್ಟಿವಿಟಿನ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಫ್ರೇಮಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಯಾವ ರೀತಿ ಆಯ್ತು, ಏನೇನಾಯ್ತು ಅಂತ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಫ್ರೇಮ್ಡ್ ಬೈ ಅ ಸ್ಪೆಷಲ್ ಅಸೆಂಬ್ಲಿ ಕಾಲ್ಡ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಏನಂತ ಹೇಳ್ತಾರೆ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ framed by the special assembly called the Constituent Assembly. At its second session, the assembly elected Dr. Rajendra Prasad as its chairman. Okay, so ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ಬೇಕಾದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳಿ ಒಂದು ಅಸೆಂಬ್ಲಿ ನಡೀತಾ ಇತ್ತು. ಆ ಅಸೆಂಬ್ಲಿಯ ಸೆಕೆಂಡ್ ಸೆಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ರೆಡಿ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಅದರ ಯಾವ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇರಬೇಕು ಅಂತ ಹೇಳಿ ನಾವೆಲ್ಲ ಪ್ರಿಪೇರ್ ಮಾಡ್ಬೇಕು, ಅದಕ್ಕೆಲ್ಲ ನಾವು ಗ್ಯಾದರ್ ಆಗ್ಬೇಕು ಅಂತ ಹೇಳಿ ಅದಕ್ಕೊಂದು ಟೀಮ್ ಅನ್ನ ರೆಡಿ ಮಾಡಿದ್ರು. ಸೊ ಆ ಒಂದು ಟೀಮ್ಗೆ ಏನಪ್ಪಾ ಅಂತಂದ್ರೆ ಒಬ್ಬ ಚೇರ್ಮನ್ ಬೇಕಿತ್ತು ಮೊದಲಿಗೆ. ಸೊ ಅದಕ್ಕೋಸ್ಕರ ಆ ಸಮಯದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಗೆ ಏನಪ್ಪಾ ಅಂತಂದ್ರೆ ಚೇರ್ಮನ್ ಆಗಿ ಅವರನ್ನ ಆಯ್ಕೆ ಮಾಡಿದ್ರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿದೆ ಅದಕ್ಕೆ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಚೇರ್ಮನ್ ಆಗಿ ನೇಮಕ ಮಾಡ್ತಾರೆ ಸೆಕೆಂಡ್ ಸಿಟ್ಟಿಂಗ್ ಅಲ್ಲಿ, ಸೆಕೆಂಡ್ ಸೆಷನ್ ಅಲ್ಲಿ. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಯಾವ ರೀತಿ ಫ್ರೇಮ್ ಮಾಡ್ಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನ ರಚನೆ ಮಾಡಿದ್ರು. ಆ ಕಮಿಟಿಗೆ ಏನಪ್ಪಾ ಅಂತಂತಂದ್ರೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹ್ಯಾಡ್ 299 ಮೆಂಬರ್ಸ್. ಇಟ್ಸ್ ಫಸ್ಟ್ ಸೆಷನ್ ವಾಸ್ ಹೆಲ್ಡ್ ಇನ್ 1946. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಟೋಟಲ್ ಆಗಿ 299 ಮೆಂಬರ್ಸ್ ಇದ್ರು.
ಅದರ ಫಸ್ಟ್ ಸೆಷನ್ ಆಗಿದ್ದು 1946 ಅಲ್ಲಿ. ಓಕೆ, ಸೊ ಇದರ ಚೇರ್ಮನ್ ಏನಾಗಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದರ ಚೇರ್ಮನ್ ಆಗಿದ್ರು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ ಆರ್ಡರ್ ಟು ಸ್ಪೀಡ್ ಅಪ್ ಇಟ್ಸ್ ವರ್ಕ್, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ಡ್ 22 ಕಮಿಟೀಸ್. ಇದರ ಒಂದು ಕೆಲಸವನ್ನ ಸ್ಪೀಡ್ ಆಗಿ ಸಾಗಿಸ್ಬೇಕು. ಯಾಕಂದ್ರೆ 1947 ನಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಆಗಿತ್ತು. ಓಕೆ, ಸೊ ಅದಕ್ಕೂ ಮುಂಚೆ ಇಂಡಿಪೆಂಡೆನ್ಸ್ ಆಗುವ ಒಂದು ಲಕ್ಷಣಗಳು ಇದ್ದದಕ್ಕೋಸ್ಕರ ನಮ್ಮ ದೇಶಕ್ಕೆ ಒಂದೇನಪ್ಪಾ ಅಂತಂದ್ರೆ ಒಂದು ಕಾನೂನು ಇರಬೇಕು, ಸ್ವಂತ ಕಾನೂನು ಇರಬೇಕು. ನಾವು ವಿದೇಶಿಯರ ಕಾನೂನನ್ನ ಎಷ್ಟು ದಿನಗಳವರೆಗೂ ನಾವು ಅಪ್ಲೈ ಮಾಡ್ಕೊಳಕ್ಕಾಗತ್ತೆ? ಸೊ ಅದಕ್ಕೋಸ್ಕರ ನಮ್ಮ ಭಾರತಕ್ಕೆ ಒಂದು ಸ್ವಂತ ಕಾನೂನು ಇರಬೇಕು, ಲಾ ಸಿಸ್ಟಮ್ ಇರಬೇಕು ಅನ್ನೋದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಅನ್ನ ರಚನೆ ಮಾಡಕ್ಕೆ ಟ್ರೈ ಮಾಡಿದ್ರು. ಸೊ ಆವಾಗ 1946 ಅಲ್ಲಿ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಫಸ್ಟ್ ಸೆಷನ್ ನಡೀತು. ಇದರಲ್ಲಿ ಟೋಟಲ್ ಆಗಿ 299 ಮೆಂಬರ್ಸ್ ಇದ್ರು. ಮತ್ತೆ ಇದರ ಚೇರ್ಮನ್ ಆಗಿದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಓಕೆ, ಸೊ ಇಲ್ಲೇನಾಗುತ್ತೆ, ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಫ್ರೇಮ್ ವರ್ಕ್ ಅನ್ನ ಬೇಗ ಬೇಗ ಮುಗಿಸ್ಬೇಕು, ಅದರ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕು, ಸ್ಪೀಡ್ ಆಗಿ ನಡೆಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲೇನ್ ಮಾಡ್ತಾರೆ, ಸಪ್ರೇಟ್ ಆಗಿ 22 ಕಮಿಟಿಗಳನ್ನ ರಚನೆ ಮಾಡ್ತಾರೆ. 22 ಕಮಿಟೀಸ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ರಚನೆ ಮಾಡ್ತಾರೆ. One of the committees was given the task of drafting the constitution with Dr. B.R. Ambedkar as its chairman. Okay, so ಈ 22 ಕಮಿಟೀಸ್ ಅಲ್ಲಿ ಒಂದು ಕಮಿಟಿ ಯಾವ್ದಾಗಿತ್ತಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಡ್ರಾಫ್ಟ್ ಮಾಡೋದು, ಬರೆಯೋದು, ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಅಂತ ಹೇಳಿ ಬರೆಯೋದು. ಓಕೆ, ಸೊ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಡ್ರಾಫ್ಟ್ ಮಾಡುವ ಒಂದು ಕೆಲಸವನ್ನ ಒಂದು ಕಮಿಟಿ ಕೊಡ್ತಾರೆ. ಆ ಒಂದು ಕಮಿಟಿಗೆ ಚೇರ್ಮನ್ ಯಾರನ್ನ ಮಾಡ್ತಾರಂತಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಮಾಡ್ತಾರೆ. ಓಕೆ, ಅವರನ್ನ ಈ ಒಂದು ಕಮಿಟಿಗೆ ಚೇರ್ಮನ್ ಆಗಿ ಮಾಡ್ತಾರೆ. ಯಾವ ಕಮಿಟಿಗೆ? ಏನು ಡ್ರಾಫ್ಟಿಂಗ್ ಕಮಿಟಿ ಏನಿರುತ್ತೆ, ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಏನಿರುತ್ತೆ, ಆ ಒಂದು ಕಮಿಟಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಚೇರ್ಮನ್ ಆಗಿ ಮಾಡ್ತಾರೆ. ಸೆವೆರಲ್ ಕಮಿಟೀಸ್ ವರ್ ಫಾರ್ಮ್ಡ್ ಇನ್ಕ್ಲೂಡಿಂಗ್ an advisory committee on fundamental rights under the chairmanship of Sardar Vallabhbhai Patel and subcommittee on fundamental rights under the chairmanship of J.B. Kriplani. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, ಬೇರೆ ಬೇರೆ ತುಂಬಾನೇ ಕಮಿಟೀಸ್ ಇತ್ತು. ಅದರಲ್ಲಿ ಅಡ್ವೈಸರಿ ಕಮಿಟಿ ಇತ್ತು, ಫಂಡಮೆಂಟಲ್ ರೈಟ್ ಕಮಿಟಿ ಇತ್ತು. ಯಾರ ಅಂಡರ್ ಅಲ್ಲಿ ಇತ್ತು? ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಚೇರ್ಮನ್ಶಿಪ್ ಅಲ್ಲಿ ಇತ್ತು. ಮತ್ತೆ ಇದು ಬಿಟ್ರೆ ಇನ್ನೊಂದು ಕಮಿಟಿ, ಸಬ್ ಕಮಿಟಿ ಏನಿತ್ತಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಗೋಸ್ಕರ, ಅದರ ಒಂದು ಚೇರ್ಮನ್ಶಿಪ್ ಅನ್ನ J.B. Kriplani ಅವರು ಮಾಡ್ತಾ ಇದ್ರು. 15 ವುಮೆನ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ರಾಜ್ ಕುಮಾರಿ, ಅಮೃತ್ ಕೌರ್, ಲೀಲಾ ರಾಯ್, ಮಾಲತಿ ಚೌಧರಿ, ಸರೋಜಿನಿ ನಾಯ್ಡು, ಬೇಗಂ ಇಜಾಜ್ ರಜೌಲ್, ವಿಜಯಲಕ್ಷ್ಮಿ ಪಂಡಿತ್, ದಾಕ್ಷಾಯಿಣಿ ವೆಲ್ಯುದನ್, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ and other from Karnataka played a significant role in framing the constitution. ಓಕೆ, ಇದರಲ್ಲಿ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಲೇಡೀಸ್ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಓಕೆ, ಸೊ 15 ಜನ ಏನಪ್ಪಾ ಅಂತಂದ್ರೆ ವುಮೆನ್ ಮೆಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಇರ್ತಾರೆ. ಯಾವ್ದ್ರಲ್ಲಿ? 22 ಕಮಿಟಿಗಳನ್ನ ಏನ್ ಮಾಡಿರ್ತಾರಲ್ಲ ಕಾನ್ಸ್ಟಿಟ್ಯೂಷನ್ ರಚನೆಗೆ, ಆ ಒಂದು ಕಮಿಟಿಗಳಲ್ಲಿ 15 ವುಮೆನ್ ಮೆಂಬರ್ಸ್ ಇದ್ರು. ಅವರ ಜೊತೆಗೆ ನಮ್ಮ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಎಸ್ ನಿಜಲಿಂಗಪ್ಪ ಅವರು, ಕೆಂಗಲ್ ಹನುಮಂತಯ್ಯ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಯಾವ್ದ್ರಲ್ಲಿ? ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡುವುದ್ರಲ್ಲಿ, ರಚನೆ ಮಾಡುವುದ್ರಲ್ಲಿ ಅಂತ ಹೇಳಿ ನಾವು ನೋಡ್ತೀವಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಒಂದು ಪಿಕ್ಚರ್ ನ. ವುಮೆನ್ ಮೆಂಬರ್ಸ್ ಎಷ್ಟು ಜನ ಇದ್ರು ಅವರ ಪಿಕ್ಚರ್ಸ್ ಅನ್ನ ಇಲ್ಲೊಂದು ಸ್ಮಾಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರೂ ಇಲ್ಲ ಇದರಲ್ಲಿ ಪಿಕ್ಚರ್ ಅಲ್ಲಿ, ಬಟ್ ಕೆಲವು ಜನರದ್ದು ಇಲ್ಲಿ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ನಿಮ್ಗೆ ಇಲ್ಲೊಂದು ಸ್ಪೆಷಲ್ ಪಾಯಿಂಟ್ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿ. ದ ಮೆಂಬರ್ಸ್ ಆಫ್ ದ ಅಸೆಂಬ್ಲಿ ಆಫ್ಟರ್ ಎಕ್ಸಾಮಿನಿಂಗ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಸಜೆಸ್ಟೆಡ್ 2473 ಅಮೆಂಡ್ಮೆಂಟ್ಸ್. ಇಲ್ಲೇನಾಯ್ತು, ಅಮೆಂಡ್ಮೆಂಟ್ ಆಗ್ತಾ ಬಂತು. ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಬೇಕಾದ್ರೆ, ಫ್ರೇಮ್ ಮಾಡ್ಬೇಕಾದ್ರೆ, ರೆಡಿ ಮಾಡ್ಬೇಕಾದ್ರೆ, ಓಕೆ ನಾನ್ ನೋಡಿದ್ನ, ನನಗೆ ಇದರಲ್ಲಿ ಮಿಸ್ಟೇಕ್ ಕಾಣಿಸ್ತಾ, ಓಕೆ ನಾನೇನ್ ಹೇಳ್ತೀನಿ, ಓಕೆ ಈ ಮಿಸ್ಟೇಕ್ ಕಾಣಿಸ್ತಾ ಇದೆ, ಇದನ್ನ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಇನ್ನೊಬ್ರು ಓದ್ತಾರೆ, ಅವ್ರಿಗೊಂದೇನೋ ಬೇರೆ ಮಿಸ್ಟೇಕ್ ಕಾಣುತ್ತೆ, ಅವರು ಕೂಡ ಹೇಳ್ತಾರೆ ಓಕೆ ಇದು ಇಲ್ಲಿ ಮಿಸ್ಟೇಕ್ ಆಗಿದೆ, ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಮತ್ತೊಬ್ರು ಓದ್ತಾರೆ, ಅವ್ರಿಗೊಂದೇನೋ ಕಾಣ್ತಾ ಇದೆ, ಸೊ ಅವರು ಮೆನ್ಷನ್ ಮಾಡ್ತಾ ಇದಾರೆ. ಈ ರೀತಿಯಾಗಿ 2473 ಅಮೆಂಡ್ಮೆಂಟ್ಸ್ ಆಯ್ತು, ಅದಕ್ಕೆ ಕರೆಕ್ಷನ್ಸ್ ಆಯ್ತು, ತಿದ್ದುಪಡಿ ಆಯ್ತು. ಅಮೆಂಡ್ಮೆಂಟ್ ಅಂದ್ರೆ ಏನು? ಕರೆಕ್ಷನ್ ಮಾಡುವುದು, ತಿದ್ದುಪಡಿ ಮಾಡುವುದು ಅಂತ ಅರ್ಥ. ಓಕೆ, ಸೊ 2473 ಅಮೆಂಡ್ಮೆಂಟ್ ಅವಾಗ ಆಗಿ
ತದನಂತರದಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆಯ್ತು. ಇದಕ್ಕೆ ಟೋಟಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿ ರೆಡಿ ಆಗಿ ಫೈನಲ್ ಸ್ಟೇಜ್ ಗೆ ಬರ್ಲಿಕ್ಕೆ ಅದಕ್ಕೆ ಟೋಟಲ್ ಎಷ್ಟು ಟೈಮ್ ಬೇಕಾಯ್ತಂದ್ರೆ 2 years 11 months 18 days. ಓಕೆ, 2 ವರ್ಷ 11 ತಿಂಗಳು 18 ದಿನ ಟೋಟಲ್ ಆಗಿ ಅದಕ್ಕೆ ಬೇಕಾಯ್ತು. ಯಾವ್ದಕ್ಕೆ? ನಮ್ಮ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿ ರೆಡಿ ಆಗ್ಲಿಕ್ಕೆ. ಓಕೆ, ಸೊ ಇದಾದ ನಂತರ ಏನು ಕಂಪ್ಲೀಟ್ ಆಗಿ ರೆಡಿ ಆಯ್ತು, ಅದಾದ ಬಳಿಕ ನಮ್ಮ ಇಂಡಿಪೆಂಡೆನ್ಸ್ ಆದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ಲಾ ಮಿನಿಸ್ಟರ್ ಆಗಿ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ. ಯಾವಾಗಿಂದ? 15/8/1947 ಇಂದ 6/10/1951 ವರೆಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಓಕೆ, the constitution which came into force on January 26, 1950. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ಫೋರ್ಸ್ ಬಂತಪ್ಪ, ಯಾವಾಗ ಇಂಪ್ಲಿಮೆಂಟ್ ಆಯ್ತು? ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು ಫೋರ್ಸ್ ಆನ್ January 26, 1950. 1947 ಒಳಗಡೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ಆಗಸ್ಟ್ ಅಲ್ಲಿ ಏನಪ್ಪಾ, August 15 ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಇಂಡಿಪೆಂಡೆನ್ಸ್ ಸಿಕ್ತು. ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಏನು 1950 ಅಲ್ಲಿ January 1950 ಅಲ್ಲಿ ಬಂದು ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ನಮಗೆ ರಿಪಬ್ಲಿಕ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆ ದಿನ ಏನಾಯ್ತಪ್ಪ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಗೆ ಬಂದಿತ್ತು. ಓಕೆ, ಸೊ ಏನಾಯ್ತಪ್ಪ ಅಂತಂತಂದ್ರೆ ಆ ದಿನ 1950 January 26, 1950 ಅಲ್ಲಿ ನಮ್ಮ ರಿಪಬ್ಲಿಕ್ ಡೇ ಡಿಕ್ಲೇರ್ ಆಗುತ್ತೆ. ಯಾಕಂತಂದ್ರೆ ಅವತ್ತಿನ ದಿನ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಾಯ್ತಪ್ಪ ಅಂದ್ರೆ ಎನ್ಫೋರ್ಸ್ಮೆಂಟ್ ಗೆ ಬರುತ್ತೆ, ಫೋರ್ಸ್ ಬರುತ್ತೆ. ಅಲ್ಲಿವರೆಗೆ ಏನಾಗಿತ್ತು, ಅದು ರೆಡಿ ಆಗಿತ್ತು, ಬಟ್ ಎನ್ಫೋರ್ಸ್ಮೆಂಟ್ ಬಂದಿರ್ಲಿಲ್ಲ. January 26, 1950 ಇಂದ ಏನಾಗತ್ತಪ್ಪ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಬರುತ್ತೆ, ಫೋರ್ಸ್ ಬರುತ್ತೆ. ಸೊ ಅದನ್ನ ನಾವು ರಿಪಬ್ಲಿಕ್ ಅಂತ ಹೇಳಿ ನಾವು ಹೇಳ್ತೀವಿ. ಆ ದಿನ ನಮ್ಮ ದೇಶವನ್ನ, ನಮ್ಮ ಕಂಟ್ರಿಯನ್ನ, ಇಂಡಿಯಾವನ್ನ ಏನಂತ ರಿಪಬ್ಲಿಕ್ ಅಂತ ಹೇಳಿ, ರಿಪಬ್ಲಿಕ್ ಕಂಟ್ರಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಆ ದಿನವನ್ನ ನಾವೇನ್ ಮಾಡ್ತೀವಿ, ರಿಪಬ್ಲಿಕ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. 26th January. ಓಕೆ, 26th January ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ, ರಿಪಬ್ಲಿಕ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ನಮ್ಮ ಒಂದು ನ್ಯಾಷನಲ್ ಫೆಸ್ಟಿವಲ್ ಆಗಿದೆ. ಓಕೆ, ಸೊ ಅದಷ್ಟೇ ಅಲ್ಲದೆ ಅದನ್ನೇನಪ್ಪಾ ಅಂತಂದ್ರೆ ಇನ್ನು ಏನ್ ಹೇಳ್ತೀವಿ, ಇನ್ನು ಸಂವಿಧಾನದ ದಿನ ಅಂತ ಹೇಳಿ ಕೂಡ ನಾವು ಹೇಳ್ತೀವಿ. ಸಂವಿಧಾನ ದಿವಸ ಅಂತ ಹೇಳಿ ನಾವು ಇನ್ನೊಂದು ದಿನವನ್ನ ನಾವು ಏನಪ್ಪಾ ಅಂತಂದ್ರೆ ಸೆಲೆಬ್ರೇಟ್ ಮಾಡ್ತೀವಿ. ಅದರ ಬಗ್ಗೆ ಕೂಡ ನಿಮ್ಗೆ ನಾನು ಏನ್ ಹೇಳ್ತೀನಿ, ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಓಕೆ, ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಹೇಳಿ ಒಂದು ಡೇ ಮಾಡ್ತೀವಿ. ಓಕೆ, ಸೆಲೆಬ್ರೇಟ್ ಮಾಡ್ತೀವಿ. ಅದರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಓಕೆ, ಸೊ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ 26th Januaryಗೆ ನಾವೇನ್ ಮಾಡ್ತೀವಿ, ರಿಪಬ್ಲಿಕ್ ಡೇ ನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಕಂಟ್ರಿಯಲ್ಲಿ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳಿ, ನಾವು ಸಂವಿಧಾನ ದಿವಸ ಅಂತ ಹೇಳಿ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, 26th Novemberಗೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿ ನಿಮ್ಗೆ ಹಾಕ್ತೀನಿ. ಕಾನ್ಸ್ಟಿಟ್ಯೂಷನ್ ಡೇ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ಎನ್ಫೋರ್ಸ್ಮೆಂಟ್ ಬಂತು, ಯಾವ ಡೇಟ್ಸ್ ಎಲ್ಲ ಇತ್ತು, ಏನೆಲ್ಲ ಆಗಿತ್ತು ಅಂತ ಹೇಳಿ ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ನಿಮ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಹೈಯರ್ ಕ್ಲಾಸ್ ಅದು ಯೂಸ್ ಆಗುತ್ತೆ. ಓಕೆ, ಸೊ 26th January ಏನು ರಿಪಬ್ಲಿಕ್ ಡೇ, 26th November ಕಾನ್ಸ್ಟಿಟ್ಯೂಷನ್ ಡೇ. ಓಕೆ, ಸಂವಿಧಾನ ದಿವಸ ಅಂತ ಹೇಳಿ ಹೇಳ್ತೀವಿ. 26th January ರಿಪಬ್ಲಿಕ್ ಡೇ, 26th November ಕಾನ್ಸ್ಟಿಟ್ಯೂಷನ್ ಡೇ. ಓಕೆ, ಸೊ ಇದಿಷ್ಟ ಆದ್ರೆ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು, ರಿಪಬ್ಲಿಕ್ ಡೇ ದಿನ ಎಲ್ಲ ಪರೇಡ್ ಎಲ್ಲ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಸೊ ಈ ರೀತಿ ಪರೇಡ್ ಗಳೆಲ್ಲ ಮಾಡ್ತಾ ಇರ್ತಾರೆ. ಆ ದಿನ ತುಂಬಾ ಬಹಳನೇ ಹೆಮ್ಮೆಯಿಂದ ನಾವು ಸೆಲೆಬ್ರೇಟ್ ಮಾಡ್ಕೋತೀವಿ. ಯಾಕಂದ್ರೆ ಆ ದಿನ ನಮ್ಮ ಕಂಟ್ರಿ ಏನಾಗಿತ್ತು, ರಿಪಬ್ಲಿಕ್ ಅಂತ ಹೇಳಿ ಡಿಕ್ಲೇರ್ ಆಗಿತ್ತು. ಓಕೆ, ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ದ ಫಸ್ಟ್ ಜನರಲ್ ಎಲೆಕ್ಷನ್ ಹೆಲ್ಡ್ ಇನ್ 1951-52. ಓಕೆ, ಸೊ ಇಂಡಿಯಾದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಜನರಲ್ ಎಲೆಕ್ಷನ್ ಯಾವಾಗ ಆಗಿತ್ತು, 1951-52 ಅಲ್ಲಿ ಜನರಲ್ ಎಲೆಕ್ಷನ್ ಆಗಿತ್ತು. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಓಕೆ, ಅದ್ರಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದಾರೋ ಆ ರೀತಿಯಲ್ಲಿ 1951-52 ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಜನರಲ್ ಇಲೆಕ್ಷನ್ ಆಗಿತ್ತು. ದ ಇಂಡಿಯನ್ ಪಾರ್ಲಿಮೆಂಟ್ ಹ್ಯಾಸ್ 2 ಹೌಸ್. ಅವಾಗ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ 2 ಹೌಸ್ ಗಳನ್ನ ಮಾಡ್ತಾರೆ, ಒಂದು ರಾಜ್ಯಸಭಾ, ಇನ್ನೊಂದು ಲೋಕಸಭಾ. ಓಕೆ, ದ ಪೀಪಲ್ಸ್ ರಿಪ್ರೆಸೆಂಟೇಟಿವ್ಸ್ ಬಿಕೇಮ್ ಮೆಂಬರ್ಸ್ ಆಫ್ ಅನ್ ಅಸೆಂಬ್ಲಿ ನೋನ್ ಆಸ್ ಪಾರ್ಲಿಮೆಂಟ್. ದ ಫಸ್ಟ್ ಪಾರ್ಲಿಮೆಂಟ್ ಮೆಟ್ ಇನ್ 1952. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ 2 ಸದನಗಳಿರ್ತವೆ, ಎರಡು ಏನಪ್ಪಾ ಅಂತಂದ್ರೆ ಹೌಸ್ ಗಳಿವೆ, ರಾಜ್ಯಸಭಾ ಮತ್ತು ಲೋಕಸಭಾ. ಓಕೆ, ಸೊ ಪೀಪಲ್, ಜನರ ಏನು ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಇವಾಗ ನಾವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ಯಾವ ನಮ್ಮ ರಿಪ್ರೆಸೆಂಟೇಟಿವ್ಸ್ ನ ತಗೊಂಡ್ ಬರ್ತೀವಿ, ಮಂತ್ರಿಗಳು, MLA, MPs ಎಲ್ಲ ಇರ್ತಾರಲ್ಲ, ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಪಾರ್ಲಿಮೆಂಟ್ ನ ಮೆಂಬರ್ ಗಳಾಗಿರ್ತಾರೆ.
ಓಕೆ. ಸೊ ಅಸೆಂಬ್ಲಿ ಮೆಂಬರ್ಗಳಾಗಿರ್ತಾರೆ. ಸೊ ಈ ಪಾರ್ಲಿಮೆಂಟ್ ನ ಫಸ್ಟ್ ಮೀಟ್ ಯಾವಾಗ ಆಯ್ತು ಅಂತಂದ್ರೆ 1952 ಅಲ್ಲಿ ಆಗುತ್ತೆ. ಓಕೆ. ಸೊ ನಮ್ಮ ಟೋಟಲ್ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಸೈಜ್ ಯಾವ ರೀತಿ ಅದನ್ನ ನೋಡ್ಬೇಕಂತಂದ್ರೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಸೈಜ್ ಏನಿತ್ತು 395 ಆರ್ಟಿಕಲ್ಸ್ ಅದರಲ್ಲಿ ಇತ್ತು, 22 ಪಾರ್ಟ್ಸ್ ಇತ್ತು, ಮತ್ತೆ 8 ಶೆಡ್ಯೂಲ್ಸ್ ಇತ್ತು. ಓಕೆ. ಸೊ ಇದಾದ ಮೇಲೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾನೇ ಚೇಂಜಸ್ ಆಯ್ತು, ಅಮೆಂಡ್ಮೆಂಟ್ ಅಂದ್ರೆ ಕರೆಕ್ಷನ್ಸ್ ಆಯ್ತು, ತಿದ್ದುಪಡಿ ಆಯ್ತು. ಅದಾದ್ಮೇಲೆ 106 ಟೈಮ್ಸ್ ಟಿಲ್ ಸೆಪ್ಟೆಂಬರ್ 2023 ವರೆಗೂ ಏನಪ್ಪಾ ಅಂದ್ರೆ 106 ಟೈಮ್ಸ್ ಏನಾಯ್ತು ಕರೆಕ್ಷನ್ ಇದ್ರಲ್ಲಿ ಆಯ್ತು. ಇದಾದ ಬಳಿಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ 471 ಆರ್ಟಿಕಲ್ಸ್, 25 ಪಾರ್ಟ್ಸ್ ಮತ್ತೆ 12 ಶೆಡ್ಯೂಲ್ಸ್ ಗಳು ಇದಾವೆ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ. ಸೊ ಇದಾದ್ರೆ ನಾವು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದಿದೀವಿ ಎಲ್ಲಿ ಅಂತಂದ್ರೆ ಪ್ರಿಯಾಂಬಲ್ ಅಂತ ನಾವು ಹೇಳ್ತೀವಿ. ಕಾನ್ಸ್ಟಿಟ್ಯೂಷನ್ ನ ಹಾರ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇದನ್ನ. ಓಕೆ. ಸೊ ಪ್ರಿಯಾಂಬಲ್ ಅಂತ ಹೇಳಿ, ಈ ಪ್ರಿಯಾಂಬಲ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ದ ಕಾನ್ಸ್ಟಿಟ್ಯೂಷನ್ ಬಿಗಿನ್ಸ್ ವಿತ್ ಅ ಪ್ರಿಯಾಂಬಲ್ ವಿಚ್ ಈಸ್ ಸಿಗ್ನಿಫಿಕೆಂಟ್ ಇನ್ ಸೆವೆರಲ್ ರೆಸ್ಪೆಕ್ಟ್. ಇಟ್ ಈಸ್ ದ ಹಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದನ್ನ ಏನಂತ ಹೇಳ್ತಾರೆ, ಪ್ರಿಯಾಂಬಲ್ ಅನ್ನ, ಪ್ರಿಯಾಂಬಲ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಪ್ರಿಯಾಂಬಲ್ ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ನಮ್ಮಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗೋದೇ ಪ್ರಿಯಾಂಬಲ್ ಇಂದ. ಓಕೆ. ಸೊ ಪ್ರಿಯಾಂಬಲ್ ಅನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಹಾರ್ಟ್ ಅಂತ ಹೇಳಿ ಕರೀತಾರೆ. ಇದ್ರಲ್ಲಿ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಸಮರಿ ಇರುತ್ತೋ ಆ ಸಮರಿ ಎಲ್ಲ ಯಾವ್ಯಾವ ವಿಷಯಗಳ ಮೇಲೆ ಇದೆ ಅಂತ ಹೇಳಿ ನಮ್ಮ ಪ್ರಿಯಾಂಬಲ್ ಅಲ್ಲಿ ತಿಳಿಸಿದ್ದಾರೆ. ಅದನ್ನ ನಾವು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತೀವಿ. ಓಕೆ. ಕನ್ನಡದಲ್ಲಿ ಇದನ್ನ ಪ್ರಸ್ತಾವನೆ ಅಂತ ನಾವು ಹೇಳ್ತೀವಿ, ಪೀಠಿಕೆ ಅಂತ ನಾವು ಹೇಳ್ತೀವಿ, ಮತ್ತೆ ಇಂಗ್ಲಿಷ್ ಅಲ್ಲಿ ಪ್ರಿಯಾಂಬಲ್ ಅಂತ ನಾವು ಹೇಳ್ತಾ ಇದೀವಿ. ಓಕೆ. ಇಟ್ ನರೇಟ್ ದ ಐಡಿಯಲ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ದ ಇಂಡಿಯನ್ ಪೀಪಲ್. The ideas includes justice, liberty, equality, fraternity, respect for individual dignity, and national unity and integrity are the guiding principles of the proposal. Okay. ಸೊ ನಮ್ಮ ಇಡೀ ಕಾನ್ಸ್ಟಿಟ್ಯೂಷನ್ ನ ಒಂದೇನಪ್ಪಾ ಅಂತಂದ್ರೆ ಸಾರಾಂಶವನ್ನ ಒಳಗೊಂಡಿದೆ ನಮ್ಮ ಪ್ರಿಯಾಂಬಲ್. ಓಕೆ. ಸಮರಿನ ಒಳಗೊಂಡಿದೆ ಅಂತ ಹೇಳಿ ಹೇಳ್ತೀವಿ. ಸೊ ಇದೇನ ಮಾಡ್ತಪ್ಪ ಅಂತಂದ್ರೆ ಇದು ಐಡಿಯಲ್ಸ್ ಮತ್ತೆ ಆಸ್ಪಿರೇಷನ್ಸ್ ಗಳನ್ನ ಒಳಗೊಂಡಿದೆ. ಅವೆಲ್ಲವನ್ನ ಇದು ತೋರಿಸ್ಕೊಡುತ್ತೆ, ಯಾವುದು ನಮ್ಮ ಪ್ರಿಯಾಂಬಲ್. ಓಕೆ. ನಮ್ಮ ಭಾರತೀಯ ಜನತೆ ಏನೇನೆಲ್ಲ ಆಗಿದೆ, ಇದರಲ್ಲಿ ಜಸ್ಟಿಸ್ ಇರುತ್ತೆ, ಲಿಬರ್ಟಿ ಇದೆ, ಈಕ್ವಾಲಿಟಿ ಇದೆ, ಫೆಟರ್ನಿಟಿ ಇದೆ. ಓಕೆ. ಸೊ ಇದೆಲ್ಲದರ ಬಗ್ಗೆ ಏನಪ್ಪಾ ಅದು ಇದು ಕಂಪ್ಲೀಟ್ ಆಗಿ ನಮ್ಗೆ ಏನು ಸಮರಿಯನ್ನ ಇದರಲ್ಲಿ ಶಾರ್ಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಸೊ ಪ್ರಿಯಾಂಬಲ್ ಇಂದಾನೆ ನಮ್ಮ ಇಡೀ ಇಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ ಬುಕ್ ಇಷ್ಟು ದಪ್ಪ ಇರುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಮೆನ್ಷನ್ ಇದೆಯೋ ಅದೆಲ್ಲದರ ಒಂದು ಶಾರ್ಟ್ ಸಿಂಪಲ್ ಮೆನ್ಷನ್ ಎಲ್ಲಿ ಅಂತಂದ್ರೆ ಪ್ರಿಯಾಂಬಲ್ ಅಲ್ಲಿ ಇರುತ್ತೆ ಅಂತ ಹೇಳಿ ನಾವು ನೋಡಬಹುದು. ಸೊ ಪ್ರಿಯಾಂಬಲ್ ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಸೊ ಇಲ್ಲಿದೆ ನೋಡಿ ನಮ್ಮ ಪ್ರಿಯಾಂಬಲ್. ಓಕೆ. ಯಾವ ರೀತಿ ನಮ್ಮ ಪ್ರಿಯಾಂಬಲ್ ಇರುತ್ತೆ ಇಲ್ಲಿದೆ. ಇದನ್ನ ಆಕ್ಚುಲಿ ನೀವು ಇದಿರೋದು ಒಂದೇ ಪೇಜು. ಸೊ ಇಷ್ಟನ್ನು ನೀವು ಬಾಯ್ ಹಾರ್ಟ್ ಮಾಡ್ಬೇಕು, ಯಾಕಂದ್ರೆ ನಮ್ಮ ಪ್ರಿಯಾಂಬಲ್ ನಮ್ಗೆಲ್ರಿಗೂ ಗೊತ್ತಿರ್ಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಪ್ರಿಯಾಂಬಲ್ ಅಂದ್ರೆ ಅದು ನಮ್ಮ ಪ್ರೈಡ್, ನಮ್ಮ ಒಂದು ಏನು ಹೆಮ್ಮೆ. ಓಕೆ. ನಮ್ಮ ಪ್ರೈಡ್ ಇದ್ದ ಹಾಗೆ ಅದರ ಮೇಲೆ ನಮ್ಗೇನಪ್ಪಾ ರೆಸ್ಪೆಕ್ಟ್ ಇರ್ಬೇಕು. ಮತ್ತೆ ನಮ್ಮ ಪ್ರಿಯಾಂಬಲ್ ನಮ್ಗೇನಪ್ಪಾ ಅಂತಂದ್ರೆ ಬಾಯ್ ಹಾರ್ಟ್ ಇರ್ಬೇಕು, ನಮ್ಗೆ ಹೇಳಲಿಕ್ಕೆ ಬರ್ಬೇಕು. ಓಕೆ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಸ್ಟಾರ್ಟ್ ಆಗೋದು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಲ್ಲಿಂದ ನಮ್ಮ ಪ್ರಿಯಾಂಬಲ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಪ್ರಿಯಾಂಬಲ್ ಅಲ್ಲಿ ಏನೇನಿದೆ ನೋಡೋಣ. ಪ್ರಿಯಾಂಬಲ್ ಅಲ್ಲಿ ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಆಗೋದು ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು. ಓಕೆ. ಸೊ ನಾವು ಭಾರತೀಯ ಏನಂತ ಸ್ಟಾರ್ಟ್ ಆಗ್ತದೆ, ವಿ ದ ಪೀಪಲ್ ಆಫ್ ಇಂಡಿಯಾ having solemnly resolved to constitute India into a sovereign, socialist, secular, democratic republic and to secure to all its citizens ಅಂತ ಹೇಳಿ ಹೇಳ್ತಾರೆ. ಓಕೆ. ಸೊ ಪ್ರಿಯಾಂಬಲ್ ಸ್ಟಾರ್ಟ್ ಆಗೋದಲ್ಲಿಂದ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯ ಜನರು. ಓಕೆ. ಸೊ ನಾವು ಭಾರತೀಯರು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವೇನ್ ಹೇಳ್ತಾ ಇದೀವಿ, ಶ್ರದ್ಧೆಯಿಂದ ನಾವೇನ್ ರಚನೆ ಮಾಡ್ತಾ ಇದೀವಿ, ಶ್ರದ್ಧೆ ಭಕ್ತಿಯಿಂದ ಸಾಲಮ್ರಿ ರಿಸಾಲ್ವ್ಡ್ ಏನ್ ರಚನೆ ಮಾಡ್ತಾ ಇದೀವಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಏನೇನೆಲ್ಲ ಅದರಲ್ಲಿ ಒಳಗೊಂಡಿದೆ, ಸಾವರೀನ್ ಸಾರ್ವಭೌಮ ಅಂತ ಹೇಳ್ತೀವಿ, ಸುಪ್ರೀಮಸಿ ಅಂತ ಹೇಳ್ತೀವಲ್ಲ ಅದು ಸಾವರೀನ್, ಸೋಷಿಯಲಿಸ್ಟ್ ಸಮಾಜವಾದಿ ಆಗಿದೆ, ಸಮಾಜದಲ್ಲಿ ಎಲ್ಲವನ್ನು ಒಳಗೊಂಡಿರುತ್ತೆ. ಓಕೆ. ಸೆಕ್ಯುಲರ್ ಅಂತ ಹೇಳ್ತೀವಿ. ಓಕೆ. ಡೆಮೋಕ್ರಟಿಕ್ ಅಂತ ಹೇಳ್ತೀವಿ, ರಿಪಬ್ಲಿಕ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ. ಸೆಕ್ಯುಲರ್ ಅಂದ್ರೆ ಏನು, ಜಾತ್ಯತೀತ, ಡೆಮೋಕ್ರಟಿಕ್ ಅಂದ್ರೆ ಪ್ರಜಾಪ್ರಭುತ್ವ, ಮತ್ತೆ ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ. ಎಲ್ಲವನ್ನು ಒಳಗೊಂಡಿದೆ. ಯಾರಿಗೋಸ್ಕರ, ನಮ್ಮ ಎಲ್ಲಾ ಸಿಟಿಸನ್ಸ್ಗೋಸ್ಕರ. ನಮ್ಮ ಸಿಟಿಸನ್ಸ್ ಅನ್ನ ಸೆಕ್ಯೂರ್ ಮಾಡ್ಲಿಕ್ಕೆ,
ಇದೆಲ್ಲ ಅಂಶಗಳನ್ನ ಒಳಗೊಂಡಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಮತ್ತೆ ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ಮುಂದೆ. ಜಸ್ಟಿಸ್, ಜಸ್ಟಿಸ್ ಅಲ್ಲಿ ಏನೇನ್ ಹೇಳ್ತಾರೆ, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅನ್ನ ಹೇಳ್ತಾರೆ. ಲಿಬರ್ಟಿಯಲ್ಲಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ನಾನು ಆವಾಗ್ಲೇ ನಿಮ್ಗೆ ಚಾಪ್ಟರ್ ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಫ್ರೀಡಮ್ ಇರುತ್ತೆ, ರೈಟ್ಸ್ ಇರುತ್ತೆ, ಡ್ಯೂಟೀಸ್ ಇರುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಲಿಬರ್ಟಿ ಏನದಲ್ಲ, ಇದೆಲ್ಲ ರೈಟ್ಸ್ ಅಲ್ಲಿ ಬರುತ್ತೆ. ಥಾಟ್ ಏನು, ಫ್ರೀಡಮ್ ಆಫ್ ಥಾಟ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಬಿಲೀಫ್, ಫ್ರೀಡಮ್ ಆಫ್ ಫೇತ್ ಅಂಡ್ ವರ್ಶಿಪ್, ಇದೆಲ್ಲವೂ ಏನಪ್ಪಾ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ. ಸೊ ಲಿಬರ್ಟಿ ಅಂತ ಹೇಳ್ತಾರೆ. ಜಸ್ಟಿಸ್ ಅಲ್ಲಿ ನೋಡಿದ್ವಿ, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ನೋಡಿದ್ವಿ. ಲಿಬರ್ಟಿಯಲ್ಲಿ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್, ಇಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಅಪಾರ್ಚುನಿಟಿ ಅಂಡ್ ಟು ಪ್ರಮೋಟ್ ಅಮಂಗ್ ದೆಮ್ ಆಲ್. ಎಲ್ಲವೂ ಇಕ್ವಾಲಿಟಿಯಲ್ಲಿ ಇಲ್ಲಿ ಹೇಳ್ತಾರೆ. ಓಕೆ, ಸ್ಟೇಟಸ್ ಅಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡೋ ಹಾಗಿಲ್ಲ, ಅಪಾರ್ಚುನಿಟಿಯಲ್ಲಿ ಹೆಚ್ಚು ಕಮ್ಮಿ ಮಾಡೋ ಹಾಗಿಲ್ಲ. ಓಕೆ, ಸೊ ಎಲ್ಲದರಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಅದ್ ಬಿಟ್ರೆ ಫ್ರೆಟರ್ನಿಟಿ ಅಂತ ಹೇಳಿ ಹೇಳ್ತೀವಿ, ಭ್ರಾತೃತ್ವ, ಎಲ್ಲರೂ ನಾವು ಸ್ವಂತದವರೇ ಅಂತ ಹೇಳಿ ಹೇಳ್ತೀವಿ. ಓಕೆ, ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂಡ್ ದ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಓಕೆ, ಸೊ ಈ ರೀತಿ ಎಲ್ಲ ಏನಪ್ಪಾ ಅಂತಂದ್ರೆ ಫ್ರೆಟರ್ನಿಟಿ ಅಂದ್ರೆ ಭ್ರಾತೃತ್ವ, ನಾವೆಲ್ಲರೂ ಒಂದೇ, ನಾವು ಒಂದೇ ದೇಶದವರು, ನಾವು ಅಣ್ತಂಬರ್ ತರ ಇರ್ತೀವಿ ಅಂತ ಹೇಳಿ ಅದರ ಒಂದು ಭಾವನೆಯನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬ ಭಾರತೀಯನಿಗೂ ಏನಪ್ಪಾ ಅಂತಂದ್ರೆ ಈ ಒಂದು ಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಪ್ರಿಯಾಂಬಲ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆ, ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತಾರಂತಂದ್ರೆ, ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದಿಸ್ 26th day of November 1949, ಯಾವ ದಿನ, 26th November 1949, do hereby adopt, enact and give to ourselves this constitution. ನಮ್ಮ ಭಾರತೀಯರು ನಮಗೆ ನಾವೇ ಈ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಗಿಫ್ಟ್ ಮಾಡ್ಕೋತಾ ಇದೀವಿ, ಒಪ್ಪಿಸ್ಕೋತಾ ಇದೀವಿ ಅಂತ ಹೇಳಿ ಹೇಳ್ತೀವಿ. ಯಾಕಂದ್ರೆ ನಮಗೆ ಕಾನೂನನ್ನ ನಾವೇ ರಚನೆ ಮಾಡಿಕೊಂಡಿದ್ದೇವೆ, ಹೌದಲ್ವಾ? ಸೊ ಅದಕ್ಕೆ ಏನ್ ಬರೀತಾರೆ, ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತೋ ಆ ಒಂದು ಅಸೆಂಬ್ಲಿಯಲ್ಲಿ 26th November 1949 ದಿನ ಆ ಡೇಟ್ ದಂದು ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಅಡಾಪ್ಟ್ ಮಾಡ್ಕೋತಾ ಇದೀವಿ, ಎನ್ಆಕ್ಟ್ ಮಾಡ್ಕೋತಾ ಇದೀವಿ, ಮತ್ತೆ ನಮಗೆ ನಾವೇ ಅರ್ಪಿಸ್ಕೋತಾ ಇದ್ದೀವಿ. ಯಾರಿಗೆ? ಭಾರತೀಯ ಜನರಿಗೆ, ಇಂಡಿಯನ್ ಪಬ್ಲಿಕ್ಗೆ, ಹೌದಲ್ವಾ? ಸೊ ನಮಗೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಪಿಸ್ಕೋತಾ ಇದೀವಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಒಂದ್ಸಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅನ್ನ ಓದ್ಕೊಂಡ್ಬಿಡೋಣ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and opportunity, and to promote among them all fraternity, assuring the dignity of the individual and the unity and integrity of the nation. In our constituent assembly this is 26th day of November 1949, do hereby adopt, enact and give to ourselves this constitution. ಓಕೆ, ಸೊ ಈ ರೀತಿಯಲ್ಲಿ ನಮ್ಮ ಪ್ರಿಯಾಂಬಲ್ ಇದೆ. ಸೊ ಈ ಸಾಧ್ಯವಾದಷ್ಟು ಈ ಪ್ರಿಯಾಂಬಲ್ ಅನ್ನ ಏನ್ ಮಾಡಿ, ಬಾಯ್ ಹ್ಯಾಟ್ ಮಾಡಿ ನಿಮಗೆ ಕಂಠ ಪೂರ್ತಿ ಅದು ಹೇಳಲಿಕ್ಕೆ ಬರಬೇಕು, ಈಸಿಯಾಗಿ ಹೇಳಲಿಕ್ಕೆ ಬರಬೇಕು. ಓಕೆ, ಸೊ ಅದು ಬಿಟ್ರೆ ನೆಕ್ಸ್ಟ್ ಇದ್ರ ಮೇನ್ ಫೀಚರ್ಸ್ ಅನ್ನ ನೋಡೋಣ, ಏನೇನ್ ಫೀಚರ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಅದನ್ನ ನೋಡೋಣ. ಓಕೆ, ಸೊ ಬಹಳಷ್ಟು ಫೀಚರ್ಸ್ ಇದೆ, ಅದರಲ್ಲಿ ಕೆಲವು ಒಂದು ಫೀಚರ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಏನಪ್ಪಾ ಅಂತಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗಿದೆ, ರಿಟರ್ನ್ ಅಲ್ಲಿ ಇದೆ, ಬರ್ದಿರೋದಿದೆ, ಬರ್ದಿಟ್ಟ ರಿಟರ್ನ್ ಡಾಕ್ಯುಮೆಂಟ್ಸ್ ಇದೆ, ರಿಟರ್ನ್ ದಾಖಲೆ ಇದೆ. ಓಕೆ, ಬರ್ದಿಟ್ಟಂತದ್ದಿದೆ, ಅದು ಓರಲಿ ಇಲ್ಲ, ಬಾಯಿಂದ ಹೇಳಿದ್ರು ಹಾಗೆ ಮುಗ್ದೋಯ್ತು ಅಂತ ಇಲ್ಲ, ರಿಟರ್ನ್ ಪ್ರೂಫ್ಸ್ ಇದೆ ನಮ್ಮಲ್ಲಿ, ನಮ್ಮ ಈ ರೀತಿ ನಮ್ಮ ಕಾನೂನು ಇದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಈ ರೀತಿ ಇದೆ ಅಂತ ಹೇಳಿ. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ರಿಟರ್ನ್ ಫಾರ್ಮ್ ಅಂಡ್ ಈಸ್ ದ lengthiest of all the constitutions in the world. ಓಕೆ, ಸೊ ಏನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಫಾರ್ಮ್ ಅಲ್ಲಿ ಇದೆ, ಮತ್ತೆ ಜಗತ್ತಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ಎಷ್ಟು ದೇಶಗಳ ಕಾನ್ಸ್ಟಿಟ್ಯೂಷನ್ಸ್ ಇದೆಯೋ ಎಲ್ಲಗಿಂತನೂ ದೊಡ್ಡದಾದಂತಹ ಲೆಂದಿಯಸ್ಟ್ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಓಕೆ, ಸೊ ಇಟ್ ಎಕ್ಸ್ಪ್ಲೇನ್ಸ್ ದ ಸ್ಟ್ರಕ್ಚರ್, ಪವರ್ ಅಂಡ್ jurisdiction ಆಫ್ 3 wings of the government, legislature, executive and judiciary. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ, ಸ್ಟ್ರಕ್ಚರ್, ಪವರ್ ಮತ್ತು ಜುಡಿಸ್ಟಿಕ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಅದರ 3 ವಿಂಗ್ಸ್ ಏನಿದಾವೆ,
ಗವರ್ಮೆಂಟ್ದು ಯಾವ್ಯಾವು ಲೆಜಿಸ್ಲೇಚರ್ ಅಂತ ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ, ಮತ್ತೆ ಜುಡಿಷರಿ ಅಂತ ಹೇಳ್ತೀವಿ. ಓಕೆ, ಸೊ ಇವೆಲ್ಲವುಗಳನ್ನ ಅದೇನ್ ಮಾಡ್ತಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಮತ್ತೆ ಅದ್ ಬಿಟ್ಟು ದ ಸೆಂಟ್ರಲ್ ಅಂಡ್ ದ ಸ್ಟೇಟ್ ಹ್ಯಾಸ್ ಒನ್ ಕಾನ್ಸ್ಟಿಟ್ಯೂಷನ್. ಏನು ನಮ್ಮ ಸ್ಟೇಟ್ ಆಗಿರ್ಬಹುದು ಮತ್ತೆ ನಮ್ಮ ಸೆಂಟ್ರಲ್ ಆಗಿರ್ಬಹುದು, ದೇಶದ್ದು ನಮ್ಮ ರಾಜ್ಯದ್ದು ಎಲ್ಲವೂ ಒಂದೇ ಕಾನ್ಸ್ಟಿಟ್ಯೂಷನ್. ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಇಲ್ಲ, ಒಂದೇ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಒಂದ್ ಇದ್ರ ಫೀಚರ್ ಏನಂದ್ರೆ ರಿಪಬ್ಲಿಕ್. ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿಕ್ಲೇರ್ಸ್ ದಟ್ ಇಂಡಿಯಾ ಇಸ್ ಅ ರಿಪಬ್ಲಿಕ್. ರಿಪಬ್ಲಿಕ್ ಇಸ್ ಅ ಸಿಸ್ಟಮ್ ಆಫ್ ಎಲೆಕ್ಟೆಡ್ ಹೆಡ್ಸ್ ಆಫ್ ದ state. There are no kings in a republic. Instead, there is rule by representatives elected by the citizens. India is one such a political system known as democratic republic ಅಂತ ಹೇಳ್ತಾರೆ. ಸೊ ರಿಪಬ್ಲಿಕ್ ಅಂದ್ರೆ ಏನು? ರಿಪಬ್ಲಿಕ್ ಅಂದ್ರೆ ಇದರಲ್ಲಿ ಯಾವುದೇ ಕಿಂಗ್ ಸಿಸ್ಟಮ್ಸ್ ಇರಲ್ಲ. ಓಕೆ, ಮೊದಲು ಯಾವ ರೀತಿ ಇತ್ತು, ಕಿಂಗ್ಸ್ ಇರ್ತಾ ಇದ್ರು, ಅವರ ಮಂತ್ರಿಗಳು ಇರ್ತಾ ಇದ್ರು, ಅವರೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಪಬ್ಲಿಕ್ ಮೇಲೆ ರೂಲ್ಸ್ ಮಾಡ್ತಾ ಇದ್ರು. ಓಕೆ, ಸೊ ಇಲ್ಲಿ ಯಾವುದೇ ಕಿಂಗ್ ಇರಲ್ಲ, ಯಾರು ಇರಲ್ಲ. ಇಲ್ಲಿ ಏನ್ ಮಾಡ್ತಾರಪ್ಪ, ಪಬ್ಲಿಕ್ ಏನ್ ಮಾಡ್ತಾರೆ, ಎಲೆಕ್ಷನ್ ಮೂಲಕ ತಮ್ಮ ರಿಪ್ರೆಸೆಂಟೇಟಿವ್ಸ್ ಗಳನ್ನ ವೋಟ್ ಮೂಲಕ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಆ ರಿಪ್ರೆಸೆಂಟೇಟಿವ್ಸ್ ಗೌರ್ಮೆಂಟ್ ಅನ್ನ ನಡೆಸಿ ಪಬ್ಲಿಕ್ಗೆ ಏನು ಸೆಕ್ಯೂರಿಟಿ ಕೊಡ್ತಾರೆ, ಒಂದು ಸಿಸ್ಟಮೆಟಿಕ್ ಒಂದು ಏನು ಜರ್ನೀಸ್ ಆಗ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲವನ್ನ ಅವರು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ, ನಮ್ಮ ದೇಶವನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವರು ವರ್ಕ್ ಮಾಡ್ತಾರೆ. ಯಾರು? ನಮ್ಮ ರಿಪ್ರೆಸೆಂಟೇಟಿವ್ಸ್. ಓಕೆ, ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ರಿಪಬ್ಲಿಕ್ ಅಂತ ನಾವ್ ಹೇಳ್ತೀವಿ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಮೆನ್ಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಇದನ್ನ ಹೇಳ್ತಾರೆ. ಯಾಕೆ ಡೆಮೋಕ್ರೆಟಿಕ್? ಯಾಕಂದ್ರೆ ಜನರೇ, ನಮ್ಮ ಇಂಡಿಯನ್ ಸಿಟಿಸನ್ಸೇ ಎಲೆಕ್ಷನ್ ಮೂಲಕ ವೋಟ್ ಮಾಡಿ ಅವರ ರಿಪ್ರೆಸೆಂಟೇಟಿವ್ಸ್ ಅನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇದನ್ನ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ಯಾವುದೇ ರಾಜ ಇಲ್ಲ, ದಾಸನೂ ಇಲ್ಲ, ಇಲ್ಲಿ ಎಲ್ಲರೂ ಸ್ವತಂತ್ರರು. ಓಕೆ, ನಾವು ಆರಿಸೋದು ಕೇವಲ ನಮ್ಮ ಲೀಡರ್ಸ್ ಅನ್ನ. ನಮ್ಮ ಒಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಹೋಗ್ತಾ ಇರ್ಲಿ ಅನ್ನೋದಕ್ಕೋಸ್ಕರ ಲೀಡರ್ಸ್ ಗಳನ್ನ ನಾವು ಆಯ್ಕೆ ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ 3 ಜನ ಪಿಕ್ಚರ್ಸ್ ಕೊಟ್ಟಿದ್ದಾರೆ ನೋಡಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರದ್ದು, ಮತ್ತೆ BR ಅಂಬೇಡ್ಕರ್ ಅವ್ರದ್ದು, ಮತ್ತೆ ಜವಾಹರ್ಲಾಲ್ ನೆಹರು ಅವ್ರದ್ದು. ಸೊ ಇವ್ರು ಏನಾಗಿದ್ರಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಚೇರ್ಮನ್ ಆಗಿದ್ರು, ಮತ್ತೆ ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು. ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಏನು ನಮ್ಮ ರಿಪಬ್ಲಿಕ್ ಇಂಡಿಯಾದೇನಿದೆ ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು. ಅದ ನಂತರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನ್ ದ ಚೇರ್ಮನ್ ಆಗಿದ್ರು, ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ರು. ಓಕೆ, ಮತ್ ಅದ್ ಬಿಟ್ರೆ ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಓಕೆ, ಸೊ ಇದು ಆಯ್ತು. ಥರ್ಡ್ ಪಾಯಿಂಟ್ ನೋಡೋಣ, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಸ್ಟೇಟೆಡ್. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡ್ಯೂಟೀಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಯಾಕೆ, ಯಾರ ಡ್ಯೂಟೀಸ್ ಏನಿದೆ ಅವರು ಆ ಡ್ಯೂಟೀಸ್ ಅನ್ನ ಮಾಡ್ಬೇಕು. ಪಬ್ಲಿಕ್ ಆಗಿರಬಹುದು ಅಥವಾ ನಮ್ಮ ಏನು ಎಲೆಕ್ಟೆಡ್ ಪರ್ಸನ್ಸ್ ಆಗಿರಬಹುದು, ರಿಪ್ರೆಸೆಂಟೇಟಿವ್ಸ್ ಆಗಿರಬಹುದು, ಎಲ್ಲರದು ಡ್ಯೂಟಿ ಇರುತ್ತೆ. ಅವ್ರ ಡ್ಯೂಟಿಯನ್ನ ಫಾಲೋ ಮಾಡ್ಬೇಕು. ಎಲ್ರಿಗೂ ರೈಟ್ಸ್ ಇರುತ್ತೆ, ಅವರ ರೈಟ್ಸ್ ಕೂಡ ಅವರಿಗೆ ಸಿಗ್ಬೇಕು. ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಏನ್ ಮಾಡುತ್ತೆ, ಎಲ್ಲವೂ ಕಂಪ್ಲೀಟ್ ಆಗಿ ಅವರು ಮಾಡ್ತಾ ಹೋಗ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ conferred 6 fundamental rights on every citizen. No states can make any law, regulation or initiative to curtail them. Okay, so ನಮ್ಮ ಏನು ಫಂಡಮೆಂಟಲ್ ರೈಟ್ ಕೊಟ್ಟಿದ್ದಾರೆ, ಮೇನ್ ಆಗಿ 6 ಫಂಡಮೆಂಟಲ್ ರೈಟ್ ಗಳಿವೆ. ಸೊ ಅವುಗಳನ್ನ ಬ್ರೇಕ್ ಮಾಡ್ಲಿಕ್ಕೆ ಯಾವುದೇ ಸ್ಟೇಟ್ ಆಗ್ಲಿ ಸ್ಪೆಷಲ್ ಆಗಿ ಯಾವುದೇ ಲಾ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಓಕೆ, when citizens rights are violated, the judiciary has the power to ಪ್ರೊಟೆಕ್ಟ್ ದೆಮ್. ಒಂದ್ ವೇಳೆ ನಮ್ಮ ಪಬ್ಲಿಕ್ ದೇನು, ನಮ್ಮ ಜನರದ ಏನಾದ್ರು ರೈಟ್ ಏನಾದ್ರು ವೈಲೇಟ್ ಆದ್ರೆ, ನಮ್ಮ ರೈಟ್ ಏನಾದ್ರು ಧಕ್ಕೆ ಬಂದ್ರೆ, ಅದನ್ನ ಜುಡಿಷರಿ ಏನ್ ಮಾಡ್ತಪ್ಪ, ನಮ್ಮ ಕಾನೂನು ವ್ಯವಸ್ಥೆ ಏನ್ ಮಾಡ್ತಪ್ಪ ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಬೈ ಎಕ್ಸರ್ಸೈಸಿಂಗ್ ದ ರೈಟ್ಸ್ ಇನ್ ದ ವೇ ದೇ ಲೈಕ್, ದ ಸಿಟಿಸನ್ಸ್ ಶುಡ್ ನಾಟ್ ಕಾಸ್ ಸೋಷಿಯಲ್ ಡಿಸ್ಟರ್ಬೆನ್ಸ್ ಆರ್ ಬ್ರೇಕ್ ದ ಲಾ ಅಂಡ್ ಆರ್ಡರ್ಸ್. ಸೊ ಅದೇ ರೀತಿ ನಮ್ಮ ಸಿಟಿಸನ್ಸ್ ಏನಪ್ಪಾ ಡ್ಯೂಟಿ ಮುಖ್ಯವಾಗಿ ಅಂತಂದ್ರೆ ಲಾ ಅಂಡ್ ಆರ್ಡರ್ ನ ನಾವು ಬ್ರೇಕ್ ಮಾಡಬಾರ್ದು, ಮತ್ತೆ ಸಿಸ್ಟಮೆಟಿಕ್ ವೇ ಅಲ್ಲೇ ನಾವು ಇರಬೇಕು. ಓಕೆ, ಸೋಷಿಯಲ್ ಡಿಸ್ಟರ್ಬೆನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಬಾರ್ದು. ಓಕೆ, ಆ ರೀತಿಯಲ್ಲಿ ನಾವು ಇರಬೇಕು. ಸೊ ಈ ರೀತಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಕೂಡ ಹೇಳುತ್ತೆ, ಮತ್ತೆ ಡ್ಯೂಟೀಸ್ ಕೂಡ ನಮ್ಗೆ ಹೇಳುತ್ತೆ. ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಸ್ಟೇಟ್ 11 ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ನಮಗೆ 11 ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನು ಕೂಡ ಇದು ಹೇಳುತ್ತೆ ಅಂತ ಹೇಳ್ತಾರೆ. ಆ ಡ್ಯೂಟೀಸ್ ಅನ್ನ ನೆಕ್ಸ್ಟ್ ಬೇರೆ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫೋರ್ತ್ ಪಾಯಿಂಟ್ ಬಂದು
recognition of a secular principle. The constitution has upholds the principle of secularism. Accordingly, the government must be impartial towards all religions and treat all religions equally. ಏನಪ್ಪಾ ಅಂತಂತಂದ್ರೆ ನಮ್ಗೆ ಸೆಕ್ಯುಲರ್ ಪ್ರಿನ್ಸಿಪಲ್ ಇದೆ, ಸೆಕ್ಯುಲರಿಸಂ ಇದೆ ನಮ್ಮಲ್ಲಿ. ಅಂದ್ರೆ ಎಲ್ಲ ಧರ್ಮಗಳಿಗೂ ನಾವು ಅಷ್ಟೇ ಮಾನ್ಯತೆ ಕೊಡ್ತೀವಿ. ಬೇರೆ ಒಂದು ಧರ್ಮ ಇದೆ ಅಂತ ಹೇಳಿ, ಬೇರೆ ಜಾತಿ ಇದೆ ಅಂತ ಹೇಳಿ ನಾವು ಯಾರನ್ನೂ ಕೀಳಾಗಿ ನೋಡುವುದಿಲ್ಲ. ಸೊ ಇಂಡಿಯಾದಲ್ಲಿ ಎಲ್ಲಾ ರಿಲಿಜನ್ಸ್ಗೂ ರೆಸ್ಪೆಕ್ಟ್ ಇದೆ, ಎಲ್ಲಾ ರಿಲಿಜನ್ಸ್ಗೂ ಅವರವರ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ, ಅವರವರಿಗೆ ಈಕ್ವಲ್ ರೈಟ್ಸ್ ಕೂಡ ಇರುತ್ತೆ. ಸೊ ಅವುಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಅದು ಕೂಡ ಏನಪ್ಪಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಿಳಿಸಲಾಗಿದೆ. ಓಕೆ, ಇಟ್ಸ್ ಏಮ್ ಈಸ್ ಟು ಪ್ರಮೋಟ್ ಬ್ಯಾಲೆನ್ಸ್ ಅಂಡ್ ಹಾರ್ಮೋನಿ. ನಮ್ಮ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರ ಮಧ್ಯೆ ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕು ಮತ್ತು ಶಾಂತಿಯನ್ನ, ಸೌಹಾರ್ದತೆಯನ್ನ ಕಾಪಾಡಬೇಕು. ಓಕೆ, ಸರ್ವ ಧರ್ಮ ಸಮಾಭವ ಅಂತ ಹೇಳಿ ನಮ್ಮ ಥಾಟ್ ಹೇಳ್ತಾರೆ. ಓಕೆ, the state should not consider any religion as the religion of the nation. ಓಕೆ, ಸೊ ಯಾವುದೇ ಒಂದು ಏನು ರಿಲಿಜನ್ ಅನ್ನ ಸ್ಟೇಟ್ ರಿಲಿಜನ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಎವ್ರಿ ಒನ್ ಈಸ್ ಅ ಗಿವನ್ ಫ್ರೀಡಮ್ ಆಫ್ ವರ್ಷಿಪ್ ಅಂಡ್ ಬಿಲೀವ್ಸ್. ಇಲ್ಲೇನು ಎಲ್ರಿಗೂ ಅವರವರ ವರ್ಷಿಪ್, ಅವರ ಭಕ್ತಿಯನ್ನ ಮಾಡ್ಲಿಕ್ಕೆ ಅವರಿಗೆ ಫ್ರೀಡಮ್ ಇದೆ, ಅವರ ನಂಬಿಕೆಯನ್ನ ಮುಂದುವರಿಸಲಿಕ್ಕೆ ಅವರಿಗೆ ಫ್ರೀಡಮ್ ಇದೆ ಅಂತ ಹೇಳಿ ಹೇಳ್ತಾರೆ. ದ ಸ್ಟೇಟ್ ಹ್ಯಾಸ್ ದ ಪವರ್ ಟು ರೆಗ್ಯುಲೇಟ್ ರಿಲಿಜಿಯಸ್ ಫ್ರೀಡಮ್ ಅಂಡ್ ಪ್ರಮೋಟ್ ಸೆಕ್ಯುಲರ್ ವ್ಯಾಲ್ಯೂಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಓಕೆ, ಸ್ಟೇಟ್ ಏನ್ ಪವರ್ ಇದೆಯಪ್ಪ ಅಂತಂದ್ರೆ ರಿಲಿಜಿಯಸ್ ಫ್ರೀಡಮ್ ಅನ್ನ ರೆಗ್ಯುಲೇಟ್ ಮಾಡುವುದು, ಮತ್ತೆ ಅವುಗಳ ಇಂಟ್ರೆಸ್ಟ್ ಅನ್ನ ಸೊಸೈಟಿಗೆ, ಅವುಗಳ ವ್ಯಾಲ್ಯೂಸ್ ಅನ್ನ ಸೊಸೈಟಿಗೆ ಧಕ್ಕೆ ಬಾರದಂತೆ ಸೊಸೈಟಿಯ ಇಂಟ್ರೆಸ್ಟ್ ಅಲ್ಲಿ ಪ್ರಮೋಟ್ ಮಾಡುವ ಒಂದು ಅಧಿಕಾರವನ್ನ ಸ್ಟೇಟ್ ಹೊಂದಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಂಡಿಪೆಂಡೆಂಟ್ ಜುಡಿಷರಿ ಅಂತ ಹೇಳಿ ಹೇಳ್ತೀವಿ. ಇಂಡಿಯನ್ ಜುಡಿಷರಿ ಫಂಕ್ಷನ್ಸ್ ಇಂಡಿಪೆಂಡೆಂಟ್ಲಿ ಅಂಡ್ ಎಂಜಾಯ್ಸ್ ರೀಸನಬಲ್ ಪವರ್ಸ್. ನೈದರ್ ದ ಗವರ್ನಮೆಂಟ್ ನಾರ್ ದ ಪಾರ್ಲಿಮೆಂಟ್ ಕ್ಯಾನ್ ಇಂಟರ್ಫರ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದ legislature, executive and judiciary. It upholds the principle that all are equal before the law. All citizens are given opportunity to approach it to seek justice. The judgment of the Supreme Court is final and hence must be followed by all the concerned. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ, ಇಂಡಿಪೆಂಡೆಂಟ್ ಜುಡಿಷರಿ ಇದೆ ನಮ್ದು. ಇಂಡಿಯಾದಲ್ಲಿ ಜುಡಿಷರಿ ಸಿಸ್ಟಮ್ಸ್ ಇದೆ, ಕೋರ್ಟ್ ಇದೆ, ಜಡ್ಜಸ್ ಇದ್ದಾರೆ. ಓಕೆ, ಸೊ ಇಂಡಿಪೆಂಡೆಂಟ್ ಏನ್ ನಮ್ಮ ಜುಡಿಷರಿ ಇದೆ ಅದೇ ತನ್ನ ರೀಸನೇಬಲ್ ಪವರ್ಸ್ ಅನ್ನ ಎಂಜಾಯ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಒಂದು ಏನು ಜುಡಿಷರಿ ಸಿಸ್ಟಮ್ ಇದೆ ಅದರ ಮೇಲೆ ಯಾವುದು ಇಲ್ಲ. ಈ ಜುಡಿಷರಿ ಪವರ್ ಅಲ್ಲಿ ಯಾವುದೇ ಗವರ್ಮೆಂಟ್ ಆಗ್ಲಿ ಪಾರ್ಲಿಮೆಂಟ್ ಆಗ್ಲಿ ಇಂಟರ್ಫಿಯರ್ ಮಾಡೋ ಹಾಗೆ ಇಲ್ಲ. ಅವರು ಹೇಳಿದ ರೀತಿಯಲ್ಲಿ ಏನೋ ಮಾಡೋ ಹಾಗಿಲ್ಲ. ಜುಡಿಷರಿ ಇಸ್ ಅ ಸಪರೇಟ್ ವಿಂಗ್. ಆ ವಿಂಗ್ ಯಾವ ರೀತಿ ಜುಡಿಷರಿ ಯಾವ ರೀತಿ ಡಿಸಿಷನ್ ತಗೊಳುತ್ತೋ ಅದನ್ನ ಎಲ್ಲರೂ ಫಾಲೋ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಎಲ್ಲರ ಒಂದು ಏನು ಈಕ್ವಲ್ ಪ್ರಿನ್ಸಿಪಲ್, ಏನು ಈಕ್ವಾಲಿಟಿ ಒಂದು ಪ್ರಿನ್ಸಿಪಲ್ ಇದೆ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಎಲ್ಲ ಸಿಟಿಜನ್ಸ್ಗೂ ಸೇಮ್ ಅಪಾರ್ಚುನಿಟಿ ಸಿಗ್ಬೇಕು, ಅವರಿಗೆ ಏನಪ್ಪಾ ಜಸ್ಟಿಸ್ ಸಿಗ್ಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅನ್ನೋದಕ್ಕೋಸ್ಕರ ಈ ಜುಡಿಷರಿ ವಿಂಗ್ ಏನಿದೆ ಇದು ನಡೆಸ್ತಾ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಗೌರ್ಮೆಂಟ್ ಆಗ್ಲಿ ಪಾರ್ಲಿಮೆಂಟ್ ಆಗ್ಲಿ ಇಂಟರ್ಫಿಯರ್ ಮಾಡೋ ಹಾಗಿಲ್ಲ. ಓಕೆ, ಸೊ ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಏನಿರುತ್ತೆ ಅದು ಫೈನಲ್ ಆಗಿರುತ್ತೆ. ಅದರ ಒಂದು ಜಡ್ಜ್ಮೆಂಟ್ ಬಂದ್ಮೇಲೆ ಅದಕ್ಕೆ ಕನ್ಸರ್ನ್ ಪಟ್ಟ ಎಲ್ಲ ವ್ಯಕ್ತಿಗಳು ಅದನ್ನ ಫಾಲೋ ಮಾಡ್ಲೇಬೇಕು. ಅದನ್ನ ನಾವು ರಿಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇಸ್ ಅ ಫೈನಲ್ ಡಿಸಿಷನ್ ಇನ್ ಅವರ್ ಕಂಟ್ರಿ. ಓಕೆ, ಸೊ ಇಂಡಿಪೆಂಡೆಂಟ್ ಜುಡಿಷರಿ ಅಂತ ಹೇಳಿ ನೋಡ್ತೀವಿ. ಪಾಯಿಂಟ್ ಬಂದು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸೀಸ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸೀಸ್ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಸಿಸ್ಟಮ್ ಇದೆ. ಆಫ್ಟರ್ 18 ಏಜ್ ನಮ್ಮಲ್ಲಿ ವೋಟಿಂಗ್ ಸಿಸ್ಟಮ್ಸ್ ಇದೆ. ಸಿಟಿಜನ್ಸ್ಗೆ ಏನು ವೋಟಿಂಗ್ ಸಿಸ್ಟಮ್, ನಾವು ನಮ್ಮ ರಿಪ್ರೆಸೆಂಟೇಟಿವ್ಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಎಲೆಕ್ಷನ್ಸ್ ಎಲ್ಲ ಆಗುತ್ತಲ್ಲ, ಎಲೆಕ್ಷನ್ಸ್ ಅಲ್ಲಿ ನಮ್ಮ ವೋಟ್ ಹಾಕುವುದರ ಮೂಲಕ ನಾವು ಏನಪ್ಪಾ ಅಂತಂದ್ರೆ ನಮ್ಮ ರಿಪ್ರೆಸೆಂಟೇಟಿವ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಸೊ ಅದಕ್ಕೆ ಒಂದು ನಮಗೆ ಏಜ್ ಅಂತ ಹೇಳಿ ಕೊಟ್ಟಿದ್ದಾರೆ. 18 ಏಜ್ ಅನ್ನ ನಮ್ಗೆ ಅಡಲ್ಟ್ರಿಗೆ ಒಂದು ಎಂಟ್ರೆನ್ಸ್, ಅಡಲ್ಟ್ ಒಂದು ಫಾರ್ಮ್ಗೆ ನಾವು ಎಂಟರ್ ಆಗ್ತಾ ಇದೀವಿ. ಏನು ನಾವು ಅಲ್ಲಿಗೆ ಬಂದು ಅಡಲ್ಟ್ ಆಗ್ತಾ ಇದೀವಿ 18 ಏಜ್ಗೆ. ಸೊ ಅಡಲ್ಟ್ ಆದ ಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ವೋಟಿಂಗ್ ಪವರ್ ಅನ್ನ ಕೊಡ್ತಾರೆ. ಓಕೆ, ಸೊ ವೋಟಿಂಗ್ ಪವರ್ ಅನ್ನ ಕೊಟ್ಟಾಗ ನಾವು ವೋಟಿಂಗ್ ಪವರ್ ನ ಯೂಸ್ ಮಾಡಿ ಏನ್ ಮಾಡ್ತೀವಿ, ನಮ್ಮ ರಿಪ್ರೆಸೆಂಟೇಟಿವ್ಸ್ ಅನ್ನ ನಾವು ಆಯ್ಕೆ ಮಾಡ್ತೀವಿ. ಸ್ಕೂಲ್ಗಳಲ್ಲೂ ನಿಮ್ಮ ಎಲೆಕ್ಷನ್ಸ್ ಗಳಾಗ್ತಾ ಇರುತ್ತೆ. ಅಲ್ಲಿ ನೀವು ಎಲೆಕ್ಷನ್ ಅಲ್ಲಿ ಏನಪ್ಪಾ ವೋಟ್ ಮಾಡಿ ನಿಮ್ಮ ರಿಪ್ರೆಸೆಂಟೇಟಿವ್, ನಿಮ್ಮ ಲೀಡರ್ ಗಳನ್ನ ನೀವು ಆರಿಸ್ತೀರಾ. ಸೊ ಅದೇ ರೀತಿಯಾಗಿ ನಮ್ಮ ದೇಶದಲ್ಲೂ, ನಮ್ಮ ಕಂಟ್ರಿಯಲ್ಲೂ ಕೂಡ ಏನಪ್ಪಾ ಅಂದ್ರೆ ಎಲೆಕ್ಷನ್ಸ್ ಆಗಿ ನಮ್ಮ ರಿಪ್ರೆಸೆಂಟೇಟಿವ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಕೂಡ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ನ ಒಂದು ಫಂಕ್ಷನ್ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದು. ಓಕೆ, ಎರಿಡಿಕೇಶನ್ ಆಫ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಇದೆ, ಇದನ್ನ
ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ಬೇಕು, ತೆಗೆದು ಹಾಕಬೇಕು ಅನ್ನೋದಕ್ಕೋಸ್ಕರ ಇದನ್ನು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ಅದರದೊಂದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಆಗಿದೆ. ಓಕೆ, ಅನ್ಟಚಬಿಲಿಟಿ ಸೋಲಿ ಬೇಸ್ಡ್ ಆನ್ ಬರ್ತ್ ಈಸ್ ಅ ಸೋಷಿಯಲ್ ಅವಿಲ್. ಇದೇನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಉದ್ದೇಶ ಅಂತೂ ಅಲ್ವೇ ಅಲ್ಲ ಅನ್ಟಚಬಿಲಿಟಿ. ಇದು ಇರೋದ್ರಿಂದ ತುಂಬಾನೇ ಏನಾಗುತ್ತೆ, ಜನರಿಗೆಲ್ಲರಿಗೂ ಹ್ಯೂಮಿಲೇಟ್ ಆಗ್ತಾ ಇತ್ತು. ಏನಪ್ಪಾ ನೀನು ಕೀಳು ಜಾತಿ ಏನಿದೆ, ನೀನು ಮುಟ್ಟಬೇಡ, ನೀನು ದೂರ ಇರು, ನಿನಗೆ ಅಲ್ಲಿ ಬರಲಿಕ್ಕೆ ಯೋಗ್ಯತೆ ಇಲ್ಲ, ಅದು ಇದು ಅಂತ ಹೇಳಿ ತುಂಬಾನೇ ಹಳೆ ಕಾಲದಲ್ಲಿ ಆಗ್ತಾ ಇತ್ತು. ಸೊ ಅದೆಲ್ಲವೂ ಆಗಬಾರದು ಅನ್ನೋದಕ್ಕೋಸ್ಕರ ಎರಿಡಿಕ್ಷನ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳ್ತಾರೆ. ಅವ್ರ ಕಂಪ್ಲೀಟ್ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಒಂದು ಸಿಸ್ಟಮ್ ಅನ್ನ ಗ್ರೋತ್ ಮಾಡ್ಬೇಕು. ಎಲ್ಲರೂ ನಾವು ಈಕ್ವಲ್ ಆಗಿದೀವಿ ಅಂತ ಹೇಳಿ ಅದನ್ನ ಮೆನ್ಷನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮೇನ್ ಆಗಿ ಅದರ ಒಂದು ನಿರ್ಮೂಲನೆ ಕಾರ್ಯವನ್ನ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ. ಓಕೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಏನು ಸುಖಿ ರಾಜ್ಯ ಅಂತ ಹೇಳಿ ಹೇಳ್ತಾರೆ, ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ಏನು ಸಿಸ್ಟಮ್ ಇದೆ ಅದನ್ನ ನಾವು ನಮ್ಮ ಏನು ಐಡಲಿ ನಮ್ಮ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಒಂದು ಒಳ್ಳೆಯ ಒಂದು ವೆಲ್ಫೇರ್ ಸ್ಟೇಟ್ ಇರಬೇಕು, ಸುಖಿ ರಾಜ್ಯವಾಗಿರ್ಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಕಾನ್ಸ್ಟಿಟ್ಯೂಷನ್ ವರ್ಕ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಆನ್ ದ ಹೋಲ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐಡಲಿ ಸೀಕ್ಸ್ ಟು ಎಸ್ಟಾಬ್ಲಿಷ್ ಅ ವೆಲ್ಫೇರ್ ಸ್ಟೇಟ್. ಏನೋ ಒಂದು ಒಳ್ಳೆಯ ವೆಲ್ಫೇರ್ ಸ್ಟೇಟ್ ಇರ್ಲಿ ಅಂತಾನೆ ಅದು ಆಗುತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್. ಎಲ್ಲಕ್ಕಿಂತ ದೊಡ್ಡ ಡೆಮೋಕ್ರೆಟಿಕ್ ಒಂದು ಏನು ಸಿಸ್ಟಮ್ ಆಗಿದೆ ನಮ್ದು. ಯಾವುದು ವರ್ಲ್ಡ್ ಅಲ್ಲೇ ನಮ್ದು ಇಂಡಿಯಾದ್ದು ಒಂದು ಬಿಗ್ಗೆಸ್ಟ್ ಡೆಮೋಕ್ರಸಿ ಸಿಸ್ಟಮ್ ಆಗಿದೆ. ಇದು ಏನಪ್ಪಾ ಅಂದ್ರೆ ಎಲೆಕ್ಟ್ರಲ್ ಸಿಸ್ಟಮ್ ಇದೆ, ನಮ್ಮಲ್ಲಿ ವೋಟಿಂಗ್ ಪವರ್ಸ್ ಇದೆ, ನಾವು ವೋಟ್ ಮಾಡಿ ನಮ್ಮ ರಿಪ್ರೆಸೆಂಟೇಟಿವ್ಸ್ ನ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಫಾರ್ ದ ಲಾಸ್ಟ್ 7 decades elections have been held from a time to time, showing that democracy has taken deep roots. Okay, so ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 7 decades ಇಂದ ನಮ್ಮಲ್ಲಿ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಎಲೆಕ್ಷನ್ಸ್ ಆಗ್ತಾನೆ ಇದೆ, ವೋಟಿಂಗ್ ನಡೀತಾನೆ ಇದೆ. ಯಾಕಂದ್ರೆ ನಮ್ದು ಒಂದು ದೊಡ್ಡ ಡೆಮೋಕ್ರೆಟಿಕ್ ಕಂಟ್ರಿ ಆಗಿದೆ. ಮತ್ತೆ ಡೆಮೋಕ್ರಸಿ ಏನಾಗಿದೆಪ್ಪ ಅಂತಂದ್ರೆ ರೂಟ್ ಗಳಲ್ಲಿ ಡೀಪ್ ಆಗಿ ಇಳಿದು ಬಿಟ್ಟಿದೆ. ನಮ್ಮ ದೇಶದಲ್ಲಿ ಡೆಮೋಕ್ರಸಿಯನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಜಾಪ್ರಭುತ್ವವೇ ಮುಖ್ಯ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಪ್ರಭುಗಳು, ಸಿಟಿಸನ್ಸೇ ಏನಪ್ಪಾ ಅಂತಂದ್ರೆ ಪ್ರಭುಗಳಿದ್ದ ಹಾಗೆ, ರಾಜರಿದ್ದ ಹಾಗೆ. ಅವರು ಯಾರನ್ನ ಆಯ್ಕೆ ಮಾಡ್ತಾರೋ ಲೀಡರ್ಶಿಪ್ ಮಾಡ್ಲಿಕ್ಕೆ, ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಅವರೇ ಆಯ್ಕೆಯಾಗಿ ಬರ್ತಾರೆ. ಓಕೆ, ಸೊ ಇದೆಲ್ಲವೂ ಏನಪ್ಪಾ ಅಂತಂದ್ರೆ ನಾವು 9 ಇಲ್ಲಿ ಫಂಕ್ಷನ್ಸ್ ಅನ್ನ ನೋಡಿದ್ವಿ, ನಮ್ಮ ಏನಪ್ಪಾ ಫೀಚರ್ಸ್ ಅನ್ನ ನೋಡಿದ್ವಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಏನೇನು, ಫಸ್ಟ್ ಫೀಚರ್ ಬಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಸೆಕೆಂಡ್ ಒನ್ ರಿಪಬ್ಲಿಕ್, ಥರ್ಡ್ ಬಂದು ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಸ್ಟೇಟೆಡ್, ಆಮೇಲೆ ಫೋರ್ತ್ ಒನ್ ರಿಕಗ್ನಿಷನ್ ಆಫ್ ಸೆಕ್ಯುಲರ್ ಪ್ರಿನ್ಸಿಪಲ್, ಫಿಫ್ತ್ ಬಂದು ಇಂಡಿಪೆಂಡೆಂಟ್ ಜುಡಿಷರಿ, ಸಿಕ್ಸ್ತ್ ಬಂದು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ, ಸೆವೆಂತ್ ಬಂದು ಎರಿಡಿಕ್ಷನ್ ಆಫ್ ಅನ್ಟಚಬಿಲಿಟಿ, ಏತ್ ಬಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಖಿ ರಾಜ್ಯ ವೆಲ್ಫೇರ್ ಸ್ಟೇಟ್, 9th ಪಾಯಿಂಟ್ ಬಂದು ಎಲೆಕ್ಟ್ರಲ್ ಸಿಸ್ಟಮ್. ಓಕೆ, ಸೊ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ನಿಮ್ಮ 8th ಚಾಪ್ಟರ್ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಅವರ್ ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಚಾಪ್ಟರ್ ಯಾರ್ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಅಥವಾ ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ಬೇರೆ ಚಾಪ್ಟರ್ ಆಗಿರ್ಬೋದು, ಅದರ ಬಗ್ಗೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದ್ರೂ ವಿಶೇಷ ಇದ್ರೆ ನಿಮಗೆ ನಾನು ಆದಷ್ಟು ಬೇಗ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ನಿಮ್ಮ ಮತ್ತು ಇನ್ನೊಂದು ಹೊಸ ಚಾಪ್ಟರ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.